ಶ್ರದ್ಧಾಂಜಲಿ ಕಾರ್ಯಕ್ರಮ. ನಮ್ಮ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲದಂಥ ಇಬ್ಬರು ಮಹನೀಯರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವ, ಅವರ ಸೇವೆಯನ್ನು ಸ್ಮರಣೆ ಮಾಡುವಂಥ ಕೆಲಸವನ್ನು KWJ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಮ್ಮ ಜನರಲ್ ಸೆಕ್ರೆಟರಿ ಲೋಕೇಶ್ ಅವರು ಸ್ವಾಗತವನ್ನು ಬಯಸ್ತಾರೆ. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ GN ಮೋಹನ್ ಸರ್ ಹಿರಿಯ ಪತ್ರಕರ್ತರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನ್ಯೂಸ್ ಫಸ್ಟ್ ಮುಖ್ಯಸ್ಥರಾದಂಥ ರವಿಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಮುರಳೀಧರ್ ಖಜಾನೆ ಅವರು ಕೂಡ ಆಗಮಿಸಿದ್ದಾರೆ, ಹಿರಿಯ ಪತ್ರಕರ್ತರು. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ರಾಜ್ಯದ ಅಧ್ಯಕ್ಷರಾದ ಮಿತ್ರರಾದ ಶಿವಾನಂದ ತಗಲೂರು ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ದಾವಣಗೆರೆ ಜಿಲ್ಲೆಯಿಂದ ಸುಮಾರು 20-25 ಜನ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರಿ ಸ್ವಾಗತ ಮಾತು ಮುಗಿಸ್ತಾರೆ. ಇವತ್ತು ನಮ್ಮ ನಡುವೆ ಬಹಳ ಎತ್ತರದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಂಥವರು ಇಬ್ಬರು ಮಹನೀಯರು ಇಲ್ಲ. ನಾವು ಈ ಕೋವಿಡ್ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ತುಂಬ ಜನ ಪತ್ರಕರ್ತರನ್ನ ಕಳ್ಕೊಂಡ್ವಿ. ಅದರಲ್ಲಿ ಯುವ ಪತ್ರಕರ್ತರುಗಳ ಸಂಖ್ಯೆ ಹೆಚ್ಚಾಗಿತ್ತು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಹಿರಿಯ ತಲೆಮಾರಿನ ಕೊಂಡಿಗಳನ್ನು ನಾವು ಕಳ್ಕೊತಾ ಇದ್ವಿ. ಅದರಲ್ಲಿ ಎಲ್ಲರೂ ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾಹಿತಿ ಕಣಜವಾಗಿಯೇ ಕೆಲಸವನ್ನು ಮಾಡಿದಂಥವರು ನಮ್ಮ ಮತ್ತಿಯಲ್ಲಿ ಮದನ ಮೋಹನ್ ಅವರು. ಹಿಂದೂ ಪತ್ರಿಕೆಯಲ್ಲಿ ಬಹುಶಃ ಅಷ್ಟೊಂದು ಸುದೀರ್ಘ ಅವಧಿಗೆ ಕೆಲಸ ಮಾಡಿದಂಥವರು ಭಾಳ ಕಡಿಮೆ. ರಾಮಯ್ಯನವರು 49 ವರ್ಷಗಳ ಕಾಲ ಕೆಲಸವನ್ನು ಮಾಡಿದರು. ಆದರೆ ಇವರು ಕೂಡ ಹೆಚ್ಚು ಕಡಿಮೆ ಅಷ್ಟೇ ವರ್ಷಗಳ ಕಾಲ, ಅರ್ಧ ದಶಕಗಳ ಕಾಲ ನಿರಂತರವಾಗಿ ಒಂದೇ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದಂಥ ಈ ಹಿರಿಮೆ ಹೆಗ್ಗಳಿಕೆ ನಮ್ಮ ಮತ್ತಿಯಲ್ಲಿ ಮದನ್ ಮೋಹನ್ ಅವರು. ಅವರ ಬಗ್ಗೆ ಇತ್ತೀಚೆಗೆ ಅಷ್ಟೇ ಅಲ್ಲ, ಈ ಹಿಂದಿನ ತಲೆಮಾರಿನ ಅನೇಕ ಪತ್ರಕರ್ತರನ್ನ ಕೇಳಿದರೆ ಅವರ ಬಗ್ಗೆ ಮಾಹಿತಿಗಳು ಹೇಗೆ ಏನು ಅಥವಾ ಸುದ್ದಿ ಮನೆಯಲ್ಲಿ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, ಹಾಗೆ ಸುದ್ದಿ ಮನೆಗೆ ಒಂದು ದೊಡ್ಡ ಆಸ್ತಿಯಾಗಿ ಕೂಡ ಈ ಕೆಲಸವನ್ನು ಮಾಡಿದರು ಅನ್ನೋದನ್ನು ಅನೇಕರು ಅವರ ಸಾವಿನ ಸಂದರ್ಭದಲ್ಲಿ ನೆನಪನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಇಲ್ಲಿ ಹುಬ್ಬಳ್ಳಿಯಿಂದಲೂ ಕೂಡ ನಮ್ಮ ಗಣಪತಿ ಗಂಗೊಳ್ಳಿ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ, ಮತ್ತು ಚಿತ್ರದುರ್ಗದಿಂದ ಬಂದಿದ್ದಾರೆ, ಅನೇಕ ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಎಲ್ಲ ಭಾಗದಿಂದ ಇಲ್ಲಿ ಪತ್ರಕರ್ತರು ಬಂದಿದ್ದಾರೆ. ಯಾಕೆ ಅವರು ಸುದ್ದಿ ಮನೆಯಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿದ್ರು ಅಂದರೆ, ಅವರ ಎತ್ತರದ ವ್ಯಕ್ತಿತ್ವ ಅಷ್ಟೇ ಎತ್ತರದಲ್ಲಿದ್ದರೂ ಕೂಡ ಸಣ್ಣವರಲ್ಲಿ ಸಣ್ಣವರಾಗ್ತಾಯಿದ್ರು, ದೊಡ್ಡವರಲ್ಲಿ ದೊಡ್ಡವರಾಗ್ತಾಯಿದ್ರು. ಅದರ ಮಾಹಿತಿ ವಿಚಾರದಲ್ಲಿ ನಿಖರವಾದ ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಗೆ ವಿಶೇಷವಾದ ಗೌರವ. ಆದರೆ ಸುದ್ದಿ ಮನೆ ಒಳಗಡೆ ನಮಗೆ ಯಾವಾಗಲೂ ಕೂಡ ಹಿರಿಯಣ್ಣನ ರೀತಿಯಲ್ಲಿ ಇದ್ದು ಕೆಲಸವನ್ನು ಮಾಡಿದಂಥವ್ರು. ನಮ್ಮ ಶೇಷಚಂದ್ರಿಕಾ ಅವರು ಅವರ ಸಾವಿನ ಸಂದರ್ಭದಲ್ಲಿ ಒಂದು ನೋಟ್ ಮಾಡಿದರು. ನನ್ನ ಜೊತೆ ಎಷ್ಟು ಒಡನಾಟವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ಅದರಲ್ಲಿ ಕೋಟ್ ಮಾಡಿದರು ಅವರು. ಅಂದರೆ ಆ ಥರದ ಎತ್ತರದ ವ್ಯಕ್ತಿತ್ವವನ್ನು ನಾವು ಇವತ್ತು ಕಳ್ಕೊಂಡಿದ್ವಿ ಮತ್ತಿಯಲ್ಲಿ ಮದನ್ ಮೋಹನ್ ಸರ್ ಅವರು. ಹಾಗೆ ಮತ್ತೊಬ್ಬರು ನಮಗೆ ಸದಾ ನೆನಪಾಗೋಂಥವ್ರು ರಾಮೋಜಿರಾವ್ ಅವರು ಕಟ್ಟಿದಂಥ ಸಿನಿಮಾ ಸಿಟಿ ಬಹುಶಃ ಜಗತ್ತಿನಲ್ಲಿ ಎಲ್ಲರನ್ನ ಗಮನ ಸೆಳೆದಂಥದ್ದು. ಸಿನಿಮಾ ಶೂಟಿಂಗಿಗೆ ಅದರೊಳಗಡೆ ಹೋದರೆ ಎಲ್ಲವುದೂ ಮುಗಿಸ್ಕೊಂಡು ಆಚೆ ಬರುವುದು ಅಂದರೆ ಅಷ್ಟು ಪ್ರೊಡಕ್ಟಿವ್ ಆಗಿ, ಅಷ್ಟು ಕನ್ಸ್ಟ್ರಕ್ಟಿವ್ ಆಗಿ, ಅಷ್ಟು ದೂರದ ಆಲೋಚನೆ ಇಟ್ಕೊಂಡು ಇತ್ತೀಚಿನ ಕಾಲಘಟ್ಟಕ್ಕೆ ತಲೆಮಾರಿಗೂ ಕೂಡ ಆ ಸಿನಿಮಾ ರಂಗಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವ್ರು. ನಮಗೆ ಅವರು ಯಾಕೆ ಮುಖ್ಯ ಆಗ್ತಾರೆ ಅಂದರೆ, ಅವರು ಸುದ್ದಿ ಮನೆಯನ್ನು ಅಂದರೆ ಪ್ರವೇಶ ಮಾಡಿ ETV ಕನ್ನಡವನ್ನು ಕಟ್ಟಿದಂಥ ETV ಬಳಗದ ಮೂಲಕ ಬಹುಶಃ 13ಕ್ಕೂ ಹೆಚ್ಚು ಚಾನಲ್ಗಳನ್ನು ಏಕಕಾಲದಲ್ಲಿ ನಡೆಸ್ತಾ ಇದ್ದಂಥ ಗರಿಮೆ ಅವ್ರದ್ದು. ನಮಗೆ ಕನ್ನಡದ ಸಂದರ್ಭದಲ್ಲಿ ಅವರು ಕನ್ನಡದ ಸುದ್ದಿ ಲೋಕಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು, ಏಕೆಂದರೆ ಆ ETV ವೇದಿಕೆಯಿಂದ ಅನೇಕ ಪತ್ರಕರ್ತರುಗಳು ಹೊರಗಡೆ ಬಂದಿದ್ದಾರೆ. ಅದರ ಹೆಡ್ಡಾಗಿ ETVಯ ಮುಖ್ಯಸ್ಥರಾಗಿ GN ಮೋಹನ್ ಸರ್ ಅವರು ಅದನ್ನು ಮುನ್ನಡೆಸಿದ್ದನ್ನು ನಾವು ನೋಡಿದ್ದೀವಿ. ಹಾಗೆ ರವಿಕುಮಾರ್ ಸರ್ ಕೂಡ ಅಲ್ಲಿಂದ ಬಂದಂಥ ಪ್ರತಿಭೆ. ಹಾಗಾಗಿ ಇವತ್ತು ನಾವು ಅವರ ಇಬ್ಬರನ್ನು ಕೂಡ ಇಲ್ಲಿ ಕರೆದಿದೆ. ಮೋಹನ್ ಸರ್ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳೋದಂತೂ ಬೇಕಾಗಿಲ್ಲ, ಏಕೆಂದರೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅವರು ಮಾರ್ಗದರ್ಶಕರಾಗಿ ಅಥವಾ ಒಬ್ಬ ಹಿರಿಯಣ್ಣನ ರೀತಿಯಲ್ಲಿ ನಮಗೆ ನಿರಂತರವಾಗಿ ಒಂದು ಸಲಹೆ ಸಹಕಾರ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ
ಹಾಗೆ ಅವ್ರ ಜೊತೆ ರವಿಕುಮಾರ್ ಸರ್, ಬಹುಶಃ ರವಿಕುಮಾರ್ ಸರ್ ಅವ್ರ ಬಗ್ಗೆ ಎಲ್ರಿಗೂ ಸುದ್ದಿ ಮನೆಯಲ್ಲಿ ಗೊತ್ತಿರೋಂಥದ್ದು. TV9 ಕಟ್ಟಿದಂಥ ಬಗೆ ನಮ್ಮೆಲ್ಲರನ್ನ ನಿಬ್ಬೆರಗಾಗಿಸುವಂಥದ್ದು. ಅಷ್ಟು ದೊಡ್ಡ ಸಂಸ್ಥೆಯನ್ನ ಹೇಗೆ ಅವರು ಕಟ್ಟಿ ಬಂದರು, ಹಾಗೆ ಈಗ ಮತ್ತೆ ಹೊಸ ಚಾಲೆಂಜ್ಗೆ ತಮ್ಮನ್ನೇ ಅವರನ್ನ ಎದುರುಗೊಳ್ಳುವ ಮೂಲಕ ಒಂದು ನ್ಯೂಸ್ ಫಸ್ಟನ್ನು ಕಡಿಮೆ ಅವಧಿಯಲ್ಲಿ ಬಹಳ ಎಲ್ಲರೂ ಗಮನಿಸುವಂಥ ರೀತಿಯಲ್ಲಿ ತುಂಬ ಭಾಳ ಕನ್ಸ್ಟ್ರಕ್ಟಿವ್ ಆಗಿ, ಜೊತೆಗೆ ಸುದ್ದಿ ಮನೆಯಲ್ಲಿ ಒಂದು ಏನು ಹೇಳ್ತಾರೆ ಅದು ಮೌಲಿಕವಾದ ಒಂದು ತೂಕವನ್ನು ಇಟ್ಕೊಳ್ಳುವ ರೀತಿಯಲ್ಲಿ ಆ ಚಾನಲ್ನ ಕಟ್ಟಿದ ರೀತಿ ಇದೆಯಲ್ಲ, ಅದು ನಿಬ್ಬೆರಗಾಗಿ ಎಲ್ಲರೂ ನೋಡುವಂಥದ್ದು. ಹಾಗಾಗಿ ಇವತ್ತು ಅವರು ಇಲ್ಲಿ ನಮಗೆ ಬಂದಿರೋಂಥದ್ದು ಭಾಳ ಸಂತೋಷದ ಸಂಗತಿ. ಮತ್ತೊಬ್ಬರು ನಮ್ಮ ಮುರಳೀಧರ ಖಜಾನೆ ಸರ್ ಅವರು, ಬಹುಶಃ ಅವರ ಲೇಖನಿಯಿಂದ ಬಂದಂಥ ವರದಿಗಳನ್ನು ನೀವು ಗಮನಿಸಿದರೆ ಎಲ್ರಿಗೂ ಗೊತ್ತಿದೆ. ಅವರು ಎಷ್ಟು ಈ ಬಹುಶಃ ಪೊಲಿಟಿಕ್ಸ್ ಇರ್ಬೋದು ಅಥವಾ ಇತಿಹಾಸದ ಸಂದರ್ಭ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಎಲ್ಲವಕ್ಕೂ ಮುಖಾಮುಖಿ ಆಗ್ತಾ ಬಂದಿದ್ದಾರೆ. ನೀವು ಅವರ ಪ್ರಜಾವಾಣಿಯಿಂದ ಹಿಡಿದು ಹಿಂದೂ ಪತ್ರಿಕೆವರೆಗೆ ಅವರ ಜರ್ನಿಯನ್ನೇ ಒಬ್ಬ ಜರ್ನಲಿಸ್ಟ್ ಹೇಗಿರಬೇಕು ಅನ್ನೋದನ್ನು ನಿರೂಪಿಸ್ಕೊಂಡು ತನಗೆ ತಾನೇ ನಿರೂಪಿಸ್ಕೊಂಡು ಬಂದಂಥ ಒಬ್ಬ ದಿಟ್ಟ ಪತ್ರಕರ್ತರು ಮುರಳೀಧರ ಖಜಾನೆ ಅವರು. ಹಾಸನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲೋ ಇದ್ದಾಗ ನಮ್ಮನ್ನು ಕರೆದು ಬೆಂತಟ್ಟಿ ಅವರು ನಿಮಗೆ ಆ ಶಕ್ತಿ ಇದೆ ಅಂತೇಳಿ ಹೇಳಿ ಪ್ರೋತ್ಸಾಹ ಮಾಡಿದ ಕಾರಣಕ್ಕಾಗಿ ಹಾಸನದಲ್ಲಿ ಒಂದು ₹1 ಕೋಟಿ ವೆಚ್ಚದ ಪತ್ರಕರ್ತರ ಭವನವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ನಾನು ಅಧ್ಯಕ್ಷರಾಗಿದ್ದಾಗ ಅಲ್ಲಿ ನಮ್ಮ ಜೊತೆ ಇದ್ದಂಥವ್ರು ಇವತ್ತು ಬೆಂಗಳೂರಿನಲ್ಲಿ ದಿ ಫೆಡರಲ್ ನ್ಯೂಸ್ ಚೀಫ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಈ ಸಂಘಕ್ಕೆ ಬಂದಿರೋದು ಭಾಳ ಖುಷಿ. ಕಾರಣ ಏನಂದರೆ ಅವ್ರದ್ದು ಏನೇನೋ ಸ್ವಲ್ಪ ಸೈದ್ಧಾಂತಿಕ ಕಾರಣಕ್ಕಾಗಿ ಸ್ವಲ್ಪ ಆಚೆ ಈಚೆ ಇದ್ರು. ನಮ್ಮಲ್ಲಿ ಅಪ್ಪಾಜಿಗೌಡ ಪ್ರಶಸ್ತಿಯನ್ನು ಸಿನಿಮಾಕ್ಕೆ ಕೊಡುವಂಥ ಒಂದು ಪ್ರಶಸ್ತಿ ಇದೆ, ಅದು ಪ್ರತಿ ವರ್ಷ ಕೊಡುವ ರೀತಿಯಲ್ಲೇ ನಾವು ಪ್ರತಿ ವರ್ಷ ಪ್ರಕಟ ಮಾಡ್ತೀವಿ. ಆದರೆ ಅದನ್ನು ಅವರಿಗೆ ಒಂದು ವರ್ಷ ಎಲ್ಲರೂ ನಮ್ಮ ಕಮಿಟಿಯಲ್ಲಿ ಎಲ್ಲರೂ ಕೂಡ ಒಪ್ಪಿ ಅವರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕೂಡ ಅವರು ಒಪ್ಪಿಲ್ಲ. ಇನ್ನೂ ಪ್ರಶಸ್ತಿ ನಮ್ಮ ಸಂಘದಲ್ಲಿ ಉಳಿದಿದೆ. ಆ ಥರದ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇಟ್ಕೊಂಡಿದ್ರು ಕೂಡ ಸ್ನೇಹ, ಗೆಳೆತನ ಮತ್ತು ಎಲ್ಲರ ಒಟ್ಟಿಗೆ ಒಡನಾಡುವ ರೀತಿ ಭಾಳ ಮುಖ್ಯವಾದದ್ದು. ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಎಲ್ಲರೂ ನಮ್ಮ ಸಿನಿಮಾ ಸುಬ್ಬಣ್ಣ ಅವರು ನಮ್ಮ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ಈ ಎಲ್ಲರನ್ನ ಈ ಸಂದರ್ಭದಲ್ಲಿ ದಾವಣಗೆರೆ ಪ್ರೆಸ್ ಕ್ಲಬ್ನ ನಮ್ಮ ಏಕಾಂತಪ್ಪ ಮತ್ತು ನಮ್ಮ ಅಲ್ಲಿಯ ಜನರಲ್ ಸೆಕ್ರೆಟರಿ ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಕೋಲಾರದ ನಮ್ಮ ಕಮಿಟಿ ಮೆಂಬರ್ ಕೂಡ ಬಂದಿದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಹಿರಿಯರ ಸ್ಮರಣೆ ಮಾಡುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ಮುಖಾಮುಖಿ ಆಗ್ತಾ ಇದ್ದೀವಿ. ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮಕ್ಕೆ ನಾವು ಸಾಂಕೇತಿಕವಾಗಿ ಅವರಿಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು 9 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಸುಮಾರು 5 ವರ್ಷಗಳ ಕಾಲ ನಾನು ETV ಚಾನೆಲ್ನ ಸುದ್ದಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡಿದ್ದೇನೆ. ಮಾಧ್ಯಮದಲ್ಲಿ ಸಂಪಾದಕೀಯ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನೇ ನಾವು ಕೇಳ್ತೀವಿ ಯಾವಾಗಲೂ ಕೂಡ. ಆದರೆ ನನ್ನ ಒಂದು ಅದೃಷ್ಟ ಇರಬೇಕು, ನನ್ನ ಇಡೀ ಪತ್ರಿಕೋದ್ಯಮದ ಜರ್ನಿಯಲ್ಲಿ ನಾನು ಅತ್ಯಂತ ಹೆಚ್ಚು ಸಂಪಾದಕೀಯ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದಂತಹ 2 ಮಾಲೀಕರ, ಪ್ರಧಾನ ಸಂಪಾದಕರ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋದು. ಒಂದು ಪ್ರಜಾವಾಣಿದ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್ನ ಪ್ರಧಾನ ಸಂಪಾದಕರಾಗಿದ್ದ KN ಹರಿಕುಮಾರ್ ಅವರು. ಆ ನಂತರದಲ್ಲಿ ಟೆಲಿವಿಷನ್ ಮಾಧ್ಯಮಕ್ಕೆ ಜಂಪ್ ಆಗುವಾಗ ನನಗಿದ್ದ ಮೊದಲ ಮತ್ತು ಏಕೈಕ ಆತಂಕ ಅದೇನೆ. ಒಂದು ಅತ್ಯದ್ಭುತವಾದ ಸಂಪಾದಕೀಯ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದಂಥ ಸಂಸ್ಥೆಯಲ್ಲಿ ನನಗೆ ಬೇಕಾದ ಎಲ್ಲವನ್ನೂ ಅಭಿವ್ಯಕ್ತಿಸ್ತಾ ಇದ್ದಂಥವನು. ಸೊ ದೃಶ್ಯ ಮಾಧ್ಯಮ ಅಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು TRPಯ ಬೆನ್ನನ್ನು ಬೀಳುವಂಥ ಒಂದು ದೃಶ್ಯ ಮಾಧ್ಯಮದಲ್ಲಿ ಸೊ ನಾನು ಹೇಗೆ ಆ ಒಂದು ಸ್ವಾತಂತ್ರ್ಯ ಇಲ್ಲದೆ ಮಾಡೋಕ್ಕಾಗತ್ತೆ
ಅನ್ನುವ ಒಂದು ಆತಂಕದೊಂದಿಗೆ ನಾನು ಒಳಗಡೆ ಹೆಜ್ಜೆ ಇಟ್ಟೆ. ಆದರೆ ಅತ್ಯದ್ಭುತವಾದಂತಹ ಒಂದು ಸಂಪಾದಕೀಯ ಸ್ವಾತಂತ್ರ್ಯವನ್ನು ರಾಮೋಜಿರಾವ್ ಅವರು ಎಲ್ಲ ಪತ್ರಕರ್ತರಿಗೂ ಕೊಟ್ಟಿದ್ದರು. ಬಹುಶಃ ಸಂಪಾದಕೀಯ ಸ್ವಾತಂತ್ರ್ಯ ಅನ್ನೋದನ್ನು ಈ ಎರಡು ಸಂಸ್ಥೆಗಳಿಂದ ನಾವು ನೋಡಿ ಕಲಿಬೇಕಾಗಿದೆ, ಯಾವ ರೀತಿ ಒಂದು ಮಾಧ್ಯಮವನ್ನು ನಡೆಸಬೇಕು ಅಂತೇಳಿ ಅಂತ. ಸೊ ರಾಮೋಜಿ ರಾಯರು ತುಂಬ ದೊಡ್ಡ ಉದ್ಯಮಿ. ಸೊ ಅವರು ಶುರು ಮಾಡಿದ್ದು ಅವರ ನಡೆದು ಬಂದ ಹಾದಿಯನ್ನು ಗಮನಿಸಿದರೆ, ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಕಾರ್ಮಿಕ. ಅವರ ಮನೆಯಲ್ಲಿ ತಾಯಿ ಉಪ್ಪಿನಕಾಯಿಯನ್ನು ಹಾಕ್ತಾ ಇದ್ರು. ಮಧ್ಯಾಹ್ನ ಫ್ಯಾಕ್ಟ್ರಿ ಕಾರ್ಮಿಕರೆಲ್ಲರೂ ಸೇರಬೇಕಾದ್ರೆ, ಅದನ್ನೆಲ್ಲ ಒಟ್ಟಿಗೆ ಊಟವನ್ನು ಶೇರ್ ಮಾಡಬೇಕಾದ್ರೆ ಈ ಉಪ್ಪಿನಕಾಯಿ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಕೊನೆಗೆ ಏನು ಮಾಡಿದ್ರೆ, ಅಮ್ಮನಿಂದ ಮಾಡಿಸ್ಕೊಡೋ ಅಂತೇಳಿ ಎಲ್ಲರಿಗೂ ಕೂಡ ಒಂದೊಂದು ಬಾಟ್ಲು ತಂದು ಕೊಡ್ತಾ ಇದ್ರು. ಆಗ ಒಬ್ಬರು ಅವರೊಳಗಡೆ ಬೀಜ ಬಿತ್ತಿದ್ರು, ಏನಂತಂದರೆ, ಯಾಕೆ ನೀನು ಇದನ್ನೇ ಒಂದು ಮಾರ್ಕೆಟ್ ಮಾಡಬಾರ್ದು ಅಂತ. ಆ ರೀತಿ ಶುರುವಾಗಿದ್ದು ಪ್ರಿಯಾ ಪಿಕಲ್ಸ್. ಆ ಪ್ರಿಯಾ ಪಿಕಲ್ಸ್ನ ಓಟ ಹೇಗೆ ಶುರುವಾಯಿತು ಅಂತಂದರೆ, ನಾನು ಇತ್ತೀಚೆಗೆ ತಾನೇ ಡೆಕ್ಕನ್ನಲ್ಲಿ ಒಂದು ಲೇಖನವನ್ನು ಬರೆದೆ, ಮತ್ತು ರವಿ ಕನ್ನಡಪ್ರಭದಲ್ಲಿ ಆ ಲೇಖನವನ್ನು ಬರೆದರು. ಸೊ ರಾಮೋಜಿ ರಾಯರಿಗೆ ಅವರು ಯಾವತ್ತೂ ಕೂಡ ಇವತ್ತಿನ ಕಾಲಕ್ಕೆ ಬದುಕ್ತಿರಲಿಲ್ಲ, ಅವರು ನಾಳೆಯ ಕಾಲಕ್ಕೆ ಬದುಕ್ತಾ ಇದ್ರು. ಅಂದರೆ ನಾಳೆ ಏನಾಗ್ತದೆ ಅನ್ನೋದನ್ನು ಕಾಣುವ ಶಕ್ತಿ ಅವರಿಗಿತ್ತು. ಆ ಕಾರಣದಿಂದಾಗಿಯೇ ಅವರು ಆಗಿನ ಕಾಲಕ್ಕೇನೆ ಬಹುಶಃ ದೇಸಿ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಮೊದಲನೆಯ ಸಂಸ್ಥೆ ಈ ಟಿ ವಿಯ ಗುಚ್ಛ. ಸೊ ಯಾವಾಗ ರೂಪರ್ಟ್ ಮುರ್ಡೋಕ್ ಅದನ್ನು ತಂದರು, CNN ಚಾನೆಲ್ನ ಟೆಡ್ ಟರ್ನರ್ ಮಾಡಿದ ಒಂದು ಕೊಲ್ಲಿ ಯುದ್ಧ ಆದಮೇಲೆ ಎಲ್ಲ ಕಡೆ ಕ್ರೇಜ್ ಬಂತಲ್ಲ ಸ್ಯಾಟಲೈಟ್ ಚಾನೆಲ್. ಅವಾಗಿನ್ನೂ ಇದು ಏನು ಅಂತ ನೋಡುವಾಗಲೇ ರಾಮೋಜಿ ರಾಯರು ಅದನ್ನು ಕೈಗೆತ್ತಿಕೊಂಡು 13 ಚಾನೆಲ್ಗಳನ್ನು ಸ್ಥಾಪಿಸುವವರೆಗೆ ಹೋದರು. ಅದಕ್ಕಿಂತ ಮುಂಚೆ ಅವರು ಶುರು ಮಾಡಿದ್ದು, ವಿಶಾಖಪಟ್ಟಣಕ್ಕೆ ಹೋದಾಗ ಉಳ್ಕೊಳ್ಳೋದಕ್ಕೆ ಸರಿಯಾದಂತಹ ಒಂದು ಹೋಟೆಲ್ ಕೂಡ ಇರಲಿಲ್ಲ. ಆವಾಗ ಅವರು ಶುರು ಮಾಡಿದರು ಈ ಡಾಲ್ಫಿನ್ ಸಮೂಹದ ಹೋಟೆಲ್ಗಳನ್ನು. ಬೆಳಗ್ಗೆ ಓದೋಣ ಅಂದರೆ ಪೇಪರ್ ಸಿಗ್ತಿರ್ಲಿಲ್ಲ. ಸೊ ಅವಾಗ ತುಂಬ ಜನಪ್ರಿಯ ಇದ್ದಿದ್ದು ಇಂಡಿಯನ್ ಎಕ್ಸ್ಪ್ರೆಸ್. ಅವ್ರಿಗೆ ಮಾತಾಡಿದ್ರು, ಸರ್ ಬೆಳಗ್ಗೆ ಪೇಪರ್ ಬರೋ ಥರ ಮಾಡಿ ಅಂತ. ಯಾಕೆಂದರೆ 2 ದಿನ ಆದಮೇಲೆ ಬರ್ತಾ ಇತ್ತು. ಅವ್ರೇನು ಅದಕ್ಕೆ ಗಮನ ಕೊಡಲಿಲ್ಲ ಅಂತೇಳಿ, ಸೊ ಇವರೇನೇ ಅದನ್ನು ಶುರು ಮಾಡಿದ್ರು. ಈನಾಡು ಪತ್ರಿಕೆ ಅದು ವಿಶಾಖಪಟ್ಟಣಮಿಂದ ಶುರುವಾಯಿತು. ಸೊ ಎಲ್ಲರೂ ಕೂಡ ಹೈದರಾಬಾದ್ ಕೇಂದ್ರಿತವಾಗಿರುವಂಥ ಸಂದರ್ಭದಲ್ಲಿ ಸೊ ವಿಶಾಖಪಟ್ಟಣಮಿಂದ ಒಂದು ಪತ್ರಿಕೆಯನ್ನು ಶುರು ಮಾಡಿ ದೇಶದ ಅತ್ಯಂತ ಹೆಚ್ಚು ಪ್ರಸಾರ ಇದ್ದ ಪ್ರಾದೇಶಿಕ ಪತ್ರಿಕೆ ಅನ್ನುವ ರೆಕಾರ್ಡನ್ನು ಹಲವು ಕಾಲ ಅದು ಇಟ್ಕೊಂಡಿತ್ತು. ಸೊ ಈ ಥರದಲ್ಲಿ ನಾಳೆ ಏನಾಗುತ್ತೆ ಅಂತ ನೋಡೋದಿದೆ. ಮತ್ತು ನಾನು ಯಾವಾಗಲೂ ಹೇಳ್ತಿರ್ತೀನಿ ಏನಂತಂದರೆ, ಅವ್ರಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ ಚೆನ್ನಾಗಿ ಗೊತ್ತಿತ್ತು. ಎಲ್ಲಿ ಜಾಗ ಖಾಲಿ ಇದೆ ಅದನ್ನು ಹೇಗೆ ತುಂಬಬೇಕು ಅಂತೇಳಿ. ಸೊ ಆ ರೀತಿಯಲ್ಲಿನೇ ಅವರು ಕೊನೆಗೆ ಸಾಕಷ್ಟು ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಶುರು ಮಾಡಿದ್ರು. ಆನಂತರ ಉಷಾ ಕಿರಣ್ ಮೂವೀಸ್ ಬಂತು, ರಾಮೋಜಿ ಫಿಲಮ್ ಸಿಟಿ ಬಂತು. ಹೀಗೆ ನಾನಾ ರೀತಿಯ ಸಂಸ್ಥೆಗಳನ್ನು ಇದು ಮಾಡಿದ್ರು. ಅವರು ತುಂಬ ಚಟುವಟಿಕೆಯ ಪಾದರಸದ ವ್ಯಕ್ತಿತ್ವ. ಸೊ ನಮಗೆ ಆತಂಕ ಇದ್ದಿದ್ದು ಕೂಡ, ಅಥವಾ ಬಹುತೇಕರ ಆಚೆ ಕಡೆ ಅಂದ್ಕೊಳ್ತಾ ಇದ್ದಿದ್ದು, ಅವರು ತುಂಬ ದೊಡ್ಡ ಉದ್ಯಮಿ. ಸೊ ಹಾಗಾಗಿ ಉದ್ಯಮಿಗಳು ಯಾರಿರ್ತಾರೆ ಅವರು ಹಣ ಮಾಡೋದಕ್ಕೆ ಕುಳಿತಿರ್ತಾರೆ. ಅವರಿಗೆ ಮಾಧ್ಯಮನೂ ಒಂದೇ, ಕೋಕಾ ಕೋಲಾನೂ ಒಂದೇ. ಸೊ ಅದರಲ್ಲೂ ದುಡ್ಡಾಗಬೇಕು, ಇದರಲ್ಲೂ ದುಡ್ಡಾಗಬೇಕು. ಸೊ ಅಂತಹ ಸಂದರ್ಭದಲ್ಲಿ ಆ ರೀತಿ ಆಗದೆ ಅವರು ಸಂಪೂರ್ಣವಾಗಿ ಸಂಪಾದಕೀಯ ಸ್ವಾತಂತ್ರ್ಯವನ್ನು ಕೊಟ್ಟಂಥ ರೀತಿ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರಾಮೋಜಿರಾವ್ ಅಂತ ಅವರು ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಇಡೀ ಸೋಷಿಯಲ್ ಮೀಡಿಯಾನ ನೋಡಬೇಕಾಗಿತ್ತು, ಹೇಗೆ ದೇಶಾದ್ಯಂತ ಅವರ ನೌಕರರು ಮರುಗಿದರು ಅಂತೇಳಿ. ಯಾಕೆ ಅಂತಂದರೆ ಅಲ್ಲಿದ್ದದ್ದೇ ಮೇಯ್ನಾಗಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅಂತೇಳಿ. ಆಮೇಲೆ ನಾನೊಂದು ಘಟನೆಯನ್ನು ಬರೆದಿದ್ದೀನಿ ಡೆಕ್ಕನ್ನಲ್ಲಿ ಬರಿತಾ. ಅದರೊಳಗಡೆ ಹೇಳ್ತೀನಿ ಏನಂತಂದರೆ, ಅವರಿಗೆ ಪ್ರತಿಯೊಬ್ಬ ನೌಕರ ಏನಿದ್ದಾನೆ ಆ ಪ್ರತಿಯೊಬ್ಬ ನೌಕರ ಕೂಡ ಪರಿಚಯ ಇರ್ತಾ ಇತ್ತು. ಪ್ರತಿಯೊಬ್ಬರು ಕೂಡ ನೋಡಿ, ಅವ್ರದ್ದು ಎಷ್ಟು ದೊಡ್ಡ ಸಮೂಹ ಇದೆ, ಎಷ್ಟು ವಿವಿಧ ರೀತಿಯ ಉದ್ಯಮ ಇದೆ. ಆ ಎಲ್ಲ ಉದ್ಯಮದಲ್ಲಿರುವ ಎಲ್ಲ ಕಡೆ ಇರುವ ಪ್ರತಿಯೊಬ್ಬ ನೌಕರನು ಕೂಡ ಅವರಿಗೆ ಬೈ ನೇಮ್ ಅವರಿಗೆ ಗೊತ್ತಿರ್ತಿತ್ತು, ಅವನ ಹಿನ್ನೆಲೆ ಗೊತ್ತಿರ್ತಿತ್ತು. ಅಂದರೆ ಅವ್ರು ಕೆಲಸ ಮಾಡ್ತಾ ಇದ್ದ ರೀತಿನೇ ಹಾಗೆ. ಆ ಒಂದು ರೀತಿಯ 1-to-1 ಸಂಬಂಧವನ್ನು ಅವರು ಏರ್ಪಡಿಸ್ಕೊಳ್ತಾ ಇದ್ರಲ್ಲ, ಅದೇ ಅವರ ಒಂದು ಅದ್ಭುತವಾದಂಥ ಶಕ್ತಿ. ಸೊ ನಾನು ಸುಮಾರು 5 ವರ್ಷಗಳ ಕಾಲ
ಪ್ರತಿದಿನ ಅನ್ನುವ ರೀತಿಯಲ್ಲಿ ಅವ್ರ ಜೊತೆ ಒಡನಾಡಿದ ಕಾರಣಕ್ಕಾಗಿ ನನಗೆ ಕೇವಲ ಮಾಧ್ಯಮದ ಪಾಠ ಅಲ್ಲ, ಸಾಕಷ್ಟು ಬದುಕಿನ ಪಾಠಗಳು ಕೂಡ ಆದವು. ಬದುಕನ್ನು ನಾನು ಮುಂದೆ ತೆಕ್ಕೊಂಡು ಹೋಗ್ಲಿಕ್ಕೆ ಕೂಡ ಸಾಕಷ್ಟು ಪಾಠಗಳನ್ನು ಅವರಿಂದ ಕಲೀಲಿಕ್ಕೆ ಸಾಧ್ಯ ಆಯಿತು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಒಂದು ತಪ್ಪನ್ನು ಮಾಡು, ತೊಂದರೆ ಇಲ್ಲ. ಎರಡನೇ ತಪ್ಪನ್ನು ಮಾಡು, ಅದೂ ತೊಂದರೆ ಇಲ್ಲ. ಆದರೆ ಒಂದೇ ತಪ್ಪನ್ನು 2 ಸಲ ನಾನು ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಸೊ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಅಂದರೆ ಹೊಸದನ್ನು ಕಲಿತಾ ಇರಬೇಕಾದ್ರೆ ನಾವು ಎಷ್ಟು ಬೇಕಾದರೂ ಎಡವಬಹುದು. ಆದರೆ ಎಡವಿದ ಮೇಲೆ ಪಾಠ ಕಲೀಲಿಲ್ಲ ಅನ್ನೋದಿದೆಯಲ್ಲ, ಅದೇ ಮಹಾಪರಾಧ. ಸೊ ರಾಮೋಜಿರಾಯರ ಒಳಗಡೆ ಇದ್ದ ಈ ಶಕ್ತಿ ಇತ್ತಲ್ಲ, ನೋಡುವ ದೃಷ್ಟಿಕೋನ, ಅದು ಸುಮಾರು ರೀತಿಯಲ್ಲಿ ಅವ್ರನ್ನ ಬದಲು ಮಾಡ್ತಾ ಹೋಯಿತು. ನಿಮಗೆಲ್ರಿಗೂ ಗೊತ್ತಿದೆ ಅವರು ಹೇಗೆ ರಾಜಕಾರಣದಲ್ಲಿ ಒಂದು ಇಡೀ ಆಂಧ್ರದ ರಾಜಕಾರಣಕ್ಕೆ ತಿರುವನ್ನು ತಂದರು. ಅಷ್ಟೇ ಅಲ್ಲ, ಒಂದು ಪ್ರಾದೇಶಿಕ ಪಕ್ಷ ಅನ್ನೋದನ್ನು ಅಲ್ಲಿ ನಿಲ್ಲೋದಕ್ಕೆ ಒಂದು ಆರಂಭವನ್ನು ಹಾಕಿಕೊಟ್ರು. ಸೊ ಇದೆಲ್ಲದರ ಆಚೆಗೆ ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಜ್ಞಾಪಿಸ್ಕೊಳ್ಳೋದು ಕೂಡ ಕೇವಲ ಇದಕ್ಕೋಸ್ಕರ. ಒಂದು ಘಟನೆಯನ್ನು ನಿಮ್ಗೆ ಹೇಳಬೇಕು. ಕಿಂಗ್ಫಿಷರ್ ಏರ್ಲೈನ್ಸ್ನವರು ಅವರು ವಿಮಾನವನ್ನು ಆವಾಗ ಚಾಲೂ ಮಾಡ್ತಾಯಿದ್ರು. ಮಾಡ್ತಾ ಇರಬೇಕಾದ್ರೆ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಕೂಡ ಅವರು ಲೆಟ್ರನ್ನು ಕಳಿಸಿದ್ರು. ಏನಂತಂದರೆ, ನಿಮ್ಮ ರಿಪೋರ್ಟ್ರನ್ನು ಕಳಿಸ್ಕೊಡಿ, ನಾವು ಇಂಗ್ಲೆಂಡ್ಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತೇವೆ, ಆಮೇಲೆ ಅವರು ತಮ್ಮ ಅನುಭವವನ್ನು ಬರಿಬೋದು ಅಂತ. ಸೊ ಆವಾಗ ನಾನು ಆ ಪ್ರಸ್ತಾಪವನ್ನು ಅವ್ರ ಹತ್ರ ತಗೊಂಡೋದೆ, ರಾಮೋಜಿರಾಯರ ಹತ್ರ. ಅವ್ರು ಜೋರಾಗಿ ನಕ್ಬಿಟ್ರು. ಸೊ ಏನಂತಂದರೆ, ಅಲ್ಲ, ಅವ್ರ ಜೊತೆಯಲ್ಲಿ ಹೋಗಿ ಅವ್ರು ಕೊಟ್ಟು ಊಟ, ಅವ್ರು ಕೊಟ್ಟು ತಿಂಡಿ ತಿಂದ್ಕೊಂಡು ಬಂದರೆ ನಾವು ಅವ್ರದ್ದಲ್ದಿರ ಇನ್ನೇನು ಬರಿತೀವಿ? ಅದ್ರ ಬದಲು ಹಾರುವಾಗ ಹೋಗಿ ಮಾತಾಡಿಸಿ, ವಾಪಸ್ ಬಂದು ಇಳಿದಾಗ ಮಾತಾಡಿಸಿ ಸಾಕು, ಆ ಸಂಸ್ಥೆ ಪರಿಚಯ ಆಗುತ್ತಲ್ಲ ಅಂತೇಳಿ. ಸೊ ಇದೇ ರೀತಿಯಲ್ಲಿ ಇನ್ನೊಂದು ಅನುಭವ ಆಯಿತು ನನಗೇನಂತಂದರೆ, ಅಕ್ಕ ಸಮ್ಮೇಳನ ಆಗಬೇಕಾದ್ರೆ ನಾನು ಅವ್ರಿಗೆ ಒಂದು ಪ್ರಸ್ತಾಪವನ್ನು ಕೊಟ್ಟೆ. ಸರ್, ಅದು ಕನ್ನಡದ ಒಂದು ಸಮ್ಮೇಳನ ಆಗ್ತಾ ಇರೋದು ಅಮೇರಿಕಾದಲ್ಲಿ, ಹಾಗಾಗಿ ಅವರು ನಮ್ಮನ್ನು ಸ್ಪಾನ್ಸರ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ನಾವು ನೇರವಾಗಿ ಅಲ್ಲಿಂದ ವರದಿಗಳನ್ನು ಕೊಡ್ಬೋದು, ಕಳಿಸೋಣ ಅಂತ. ಅವರು ಒಂದೇ ಮಾತು ಕೇಳಿದ್ರು, ಒಬ್ಬ ರಿಪೋರ್ಟರ್ನ, ಒಬ್ಬ ಕ್ಯಾಮ್ರಾಮನ್ನ ನಾವೇ ನಮ್ಮ ವೆಚ್ಚದಲ್ಲಿ ಕಳಿಸಿಕೊಡೋದಕ್ಕೆ ಆಗದೇ ಇರೋಷ್ಟು ರಾಮೋಜಿ ಸಂಸ್ಥೆ ಬಡವಾಗಿದೆಯಾ ಅಂತ ಕೇಳಿದರು. ಸೊ ಇದೇನೇ ಅವರ ವಿಶೇಷತೆ. ಸೊ ಯಾವತ್ತೂ ಕೂಡ, ಆಮೇಲೆ ಅಷ್ಟೇ ಅಲ್ಲ, CNN ಚಾನೆಲ್ಗೆ ಅಮೇರಿಕಾಗೆ ನಾನು ಹೋಗಿದ್ದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿ ವಾಪಸ್ ಬಂದಮೇಲೆ CNN ಚಾನೆಲ್ನವರು ಒಂದು ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟರು. ಏನಂತಂದರೆ, ಅವರ CNN ಚಾನೆಲ್ನ ಎಲ್ಲ ಸುದ್ದಿಗಳನ್ನು ನಾವು ತಗೊಳ್ಬೋದು, ನಮ್ಮ ಎಲ್ಲ ಸುದ್ದಿಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಂತ. ನಾನು ಎಗೈನ್ ಇದನ್ನು ಚರ್ಚೆ ಮಾಡೋದಕ್ಕೆ ರಾಮೋಜಿರಾಯರ ಹತ್ರ ಹೋದೆ. ಅವ್ರು ಎಗೈನ್ ಜೋರಾಗಿ ನಕ್ಬಿಟ್ರು. ಅವ್ರು ಹೇಳಿದ್ರು, ಇದು ಹೇಗಿದೆ ಅಂತಂದರೆ, ನೀನು ಒಂದು ಮೂಟೆ ಅಕ್ಕಿ ತಗೊಂಡು ಬಾ, ನಾನು ಒಂದು ಮೂಟೆ ಬೂಸ ತರ್ತೀನಿ, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ, ಇಬ್ಬರಿಗೂ ಈಕ್ವಲ್ ಪಾಲು, ನಿನಗರ್ಧ ನನಗರ್ಧ. ಸೊ ಈ ರೀತಿ ಇದೆ ಇದು ಅಂತೇಳಿ ಅವ್ರು ಹೇಳಿದ್ರು. ಅಲ್ಲ, ಅಮೇರಿಕಾದಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ, ಯಾವುದೋ ಮೂಲೆಯಲ್ಲಿ ಏನೋ ಆಗೋದು ನಮಗೆ ಯಾಕೆ ಬೇಕಾಗಿದೆ? ನಮ್ಮ ನ್ಯೂಸಲ್ಲಿ ಏನಾಗ್ತೀವಿ ಅದನ್ನು. ಆದರೆ ಇಡೀ ಇಂಡಿಯಾನ, ಇಲ್ಲಿಯ ಇಷ್ಟು ದೊಡ್ಡ ಜಿಯೋಗ್ರಫಿಕಲ್ ಸ್ಪೇಸು ಮತ್ತು ಇಷ್ಟು ಭಿನ್ನವಾದ ಸಂಸ್ಕೃತಿ, ಇಷ್ಟೊಂದು ರಾಜ್ಯಗಳಿರೋದನ್ನು ಅವರು ಯಾವ ಕಾರಣಕ್ಕೂ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಈ ರೀತಿಯ ಒಂದು ಯೋಚನೆಯನ್ನು ಮಾಡಿದ್ದಾರೆ. ಕೊನೆಗೆ ನಮಗೆ ಸಿಗೋದು ಬೂಸ, ನಾವು ನಮ್ಮ ಅಕ್ಕಿಯನ್ನು ಅವ್ರಿಗೆ ಕೊಟ್ಟು ಬರಬೇಕಾಗ್ತದೆ, ಇದೆಲ್ಲ ಬೇಡ. ಸೊ ಈ ರೀತಿಯ ಪಾಠಗಳಿತ್ತಲ್ಲ, ಈ ಪಾಠಗಳೇ ನನಗೆ ತುಂಬ ದೊಡ್ಡದಾಗಿ ಕಲೀಲಿಕ್ಕೆ ಸಾಧ್ಯ ಆಗಿದ್ದು. ಮತ್ತು ಇನ್ನೊಂದು ಘಟನೆ ಏನಂತಂದರೆ, ಎಲ್ಲರೂ ಅಂದ್ಕೊಂಡಿದ್ರು ಐಶ್ವರ್ಯ ರೈ ಮದುವೆ ಸಲ್ಮಾನ್ ಖಾನ್ ಜೊತೆ ಆಗುತ್ತೆ, ವಿವೇಕ್ ಜೊತೆಲಿ ಆಗುತ್ತೆ ಅಂತ ಆ ರೀತಿಯಲ್ಲೇ ಅಂದ್ಕೊಳ್ತಾ ಇರಬೇಕಾದ್ರೆ ಸಡನ್ನಾಗಿ ನಾವು ETV ಕನ್ನಡದಿಂದ ನ್ಯೂಸನ್ನು ಬ್ರೇಕ್ ಮಾಡಿದ್ವಿ, ಇಲ್ಲ ಅಭಿಷೇಕ್ ಜೊತೆ ಆಗುತ್ತೆ ಅಂತೇಳಿ. ಇಡೀ ದೇಶ ಬೆಚ್ಚಿ ಬಿದ್ದುಬಿಡ್ತು. ಎಷ್ಟು ಬೆಚ್ಚಿ ಬಿದ್ದುಬಿಡ್ತು ಅಂತಂದರೆ, ಎಲ್ಲ ಚಾನಲ್ಗಳಿಂದ ನಮಗೆ ಕಾಲ್ಸ್ ಬರೋದಕ್ಕೆ ಶುರುವಾಯಿತು. ಏನು ಇಂಥ ಪ್ರಮಾದ ಮಾಡಿಬಿಟ್ರಿ, ಇಂಥ ಪ್ರಮಾದ ಮಾಡಿಬಿಟ್ರಿ, ಸೊ ಹೆಂಗೆ ಸಾಧ್ಯ ಇದು ಅಂತ. ಆದರೆ ಸೊ ನಮ್ಮ ನ್ಯೂಸ್ ಸೋರ್ಸ್ ಚೆನ್ನಾಗಿತ್ತು, ನಮ್ಮ ನ್ಯೂಸ್ ರಿಪೋರ್ಟರ್ ಶಕ್ತಿ ಚೆನ್ನಾಗಿತ್ತು. ಅವರು ನೇರವಾಗಿ ಅದಕ್ಕೆ ಬೇಕಾದ ಸಾಕ್ಷ್ಯ ಸಮೇತ ಅಜಿತಾಬ್ ಬಚ್ಚನ್ ಬಂದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಹತ್ರ ಮಾತುಕತೆ ಮಾಡಿಕೊಂಡು ಹೋಗಿದ್ದನ್ನು ಅವರು ನಮಗೆ ವಿವರ ಸಮೇತ ಕೊಟ್ಟಿದ್ದರು. ಅದು ಫ್ಲ್ಯಾಶ್ ಆದಮೇಲೆ
ಸೊ ತುಂಬ ದೊಡ್ಡದ, ನಾನು ಈ ಘಟನೆ ಮುಖ್ಯ ಅಲ್ಲ, ಆದರೆ ರಾಮೋಜಿ ರಾಯರು ಎಷ್ಟು ದೊಡ್ಡವರು ಅಂತಂದರೆ, ಆ ರಿಪೋರ್ಟರ್ ಯಾರು ಅವರಿಗೆ ಒಂದು ದೊಡ್ಡದಾದ ಒಂದು ಪತ್ರವನ್ನು ಬರೆದರು, ಮತ್ತೆ ಅವರಿಗೆ ಒಂದು ಗೌರವ ಸಂಭಾವನೆಯನ್ನು ವಿಶೇಷವಾಗಿ ಕಳಿಸಿಕೊಟ್ರು. ಅಷ್ಟೇ ಅಲ್ಲ, ಅವರನ್ನು ಬರುವ ಹಾಗೆ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದರು. ಸೊ ಇದು ಅವರು ಹೇಗೆ ಒಬ್ಬ ನೌಕರರನ್ನು ಅಥವಾ ತನ್ನ ಸಹೋದ್ಯೋಗಿಯನ್ನು ನೋಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿತ್ತು. ಸೊ ಈ ರೀತಿಯ ಪ್ರೀತಿ ಇತ್ತಲ್ಲ, ವಿನಾಕಾರಣವಾಗಿ ಅವರು ತೋರಿಸ್ತಾ ಇದ್ದ ಪ್ರೀತಿ. ಯಾಕೆಂದರೆ ಒಬ್ಬ ಮಾಲೀಕ ಸೊ ತೋರಿಸಬೇಕಾದ ಅಗತ್ಯ ಏನಿಲ್ಲ, ಯಾಕೆಂದರೆ ನಾವು ಸಾಕಷ್ಟು ಕನ್ನಡದ ಸಂಸ್ಥೆಗಳ, ಮಾಧ್ಯಮ ಸಂಸ್ಥೆಗಳ ಪುಸ್ತಕಗಳನ್ನು ನಾವೇ ಪ್ರಕಟಿಸಿದ್ದೇವೆ. ಸೊ ಆ ರೀತಿಯ ಸಾಕಷ್ಟು ಪುಸ್ತಕಗಳು ಬಂದಿದೆ. ಅದ್ರಲ್ಲಿ ನೋಡಿದ್ರೆ ಎಲ್ಲರೂ ಮಾಲೀಕರನ್ನು ಬೈಕೊಂಡೇ ಬರೆದಿರ್ತಾರೆ, ಪ್ರತಿಯೊಬ್ಬರು ಬೈಕೊಂಡೇ ಬರೆದಿರ್ತಾರೆ ಅವ್ರ ಆಟೋಬಯೋಗ್ರಫಿಲಿ. ಆದರೆ ನಮ್ಮ ETV ಚಾನಲ್ನಲ್ಲಿ ಯಾರೇ ಬರೆದ್ರು ಅವರು ಅದನ್ನು ಈ ರೀತಿ ನೆನೆಸ್ಕೊಂಡೇ ಅದನ್ನು ಬರೀತಾರೆ ಹೊರತು ಬೈಗುಳಗಳನ್ನು ಬೈಕೊಂಡು ಬರೆಯುವಂಥ ಪರಿಸ್ಥಿತಿಯೇ ಇಲ್ಲ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಯಾಗಿದೆ. ಸೊ ಪ್ರತಿಯೊಂದು ಚಿಕ್ಕದು ಕೂಡ ಅವರಿಗೆ ದೊಡ್ಡದಾಗಿರ್ತಿತ್ತು. ನಾನು ಅವರಿಗೆ ಇದೇ ರೀತಿ ಮಾತಾಡ್ಬೇಕಾದ್ರೆ ಒಂದು ಸಲ ಕೇಳಿದೆ, ಸರ್ ಯಾಕೆ ನೀವು ನಿಮ್ಮದೊಂದು ಆತ್ಮಚರಿತ್ರೆ ಬರೆಯಬಾರ್ದು ಅಂತ. ಅವರು ಸೀದಾ ಒಳಗಡೆ ಹೋಗಿ ಒಂದು ಪುಸ್ತಕವನ್ನು ತಂದುಕೊಟ್ರು. ಅದು ತಿರುವಾಕಿ ನೋಡಿದೆ, ಅದು ಈನಾಡಿನಲ್ಲೇ ಪ್ರಕಟ ಆಗಿದ್ದಂತಹ ಒಂದು 10 ಜನರ ಒಂದು ಪುಟ್ಟ ಪುಟ್ಟ ಆತ್ಮಕಥೆಗಳ ಗುಚ್ಛ ಆಗಿತ್ತು ಅದು ಆ ಪುಸ್ತಕ. ಅವ್ರು ಹೇಳಿದ್ರು, ನೋಡಿ, ಯಾರಿಗೆ ಬದುಕು ಅನ್ನೋದೇ ಇಲ್ಲ ಅವರ ಬದುಕು ದಾಖಲಾಗಬೇಕು, ಯಾರಿಗೆ ಬದುಕೇ ಇಲ್ಲ ಅವರು ಬದುಕನ್ನು ಕಟ್ಟಿಕೊಂಡ್ರಲ್ಲ, ಸೊ ಆ ಕತೆ ದಾಖಲಾಗಬೇಕೇ ಹೊರತು ನಮ್ಮದು ಅಲ್ಲ ಅಂತೇಳಿ. ಸೊ ಈ ರೀತಿಯ ಒಂದು ದೊಡ್ಡ ಮನಸ್ಸಿನ ರಾಮೋಜಿ ರಾಯರು ಹೋಗಿದ್ದು. ಮತ್ತು ಅವರ ಸಂಸ್ಥೆ ಆನಂತರದಲ್ಲಿ ಸಾಕಷ್ಟು ಅಂದರೆ ಹೊಡೆತಗಳಿಗೆ ತುತ್ತಾದಾಗಲೂ ಕೂಡ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತಡೆಯನ್ನು ಒಡ್ಲಿಲ್ಲ, ಸಂಪಾದಕೀಯ ಸ್ವಾತಂತ್ರ್ಯಕ್ಕೆ ತಡೆಯನ್ನು ಒಡ್ಲಿಲ್ಲ. ಸೊ ಈ ರೀತಿಯಲ್ಲಿ ಅವರ ಒಂದು ಧೀಮಂತ ಮನಸ್ಸಿತ್ತಲ್ಲ, ಎಲ್ಲವೂ ಕೂಡ ನಮಗೆ ಒಬ್ಬ ಪ್ರೊಫೆಷನಲ್ ಆಗಿ ಮತ್ತು ಒಬ್ಬರು ಆತ್ಮೀಯರಾಗಿ ನಮ್ಮನ್ನು ಮುನ್ನಡೆಸ್ತಾ ಇದೆ ಅಂತ ಹೇಳ್ತಾ, ಅದೇ ರೀತಿ ಹಿಂದೂನ ಹಿರಿಯರಾದಂಥ ಮದನ್ ಮೋಹನ್ ಅವರೇನಿದ್ರು, ಸೊ ಅವರ ಬಗ್ಗೆ ಕೂಡ ನಾನು ಸಾಕಷ್ಟು ಕೇಳಿದ್ದೇನೆ. ಅವರ ಅಭಿವೃದ್ಧಿ ಪತ್ರಿಕೋದ್ಯಮದ ವರದಿಗಳು ಹಿಂದೂನಲ್ಲಿ ಪ್ರಕಟ ಆಗಿ ಸಾಕಷ್ಟು ಬೆಳಕನ್ನು ಚೆಲ್ಲಿವೆ ಅಂತ ಕೇಳಿದ್ದೇನೆ. ಮತ್ತು ಖಜಾನೆ ಅವರು ಏನು ಮಾತಾಡ್ತಾರೆ ಅದನ್ನು ಕೇಳೋದಕ್ಕೂ ಕೂಡ ಕಾತರನಾಗಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರವಿಕುಮಾರ್ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ಈ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ರಾಮೋಜಿರಾವ್ ಬಗ್ಗೆ ನಾವು ಹೇಳ್ತಾ ಹೋದರೆ ಗಂಟೆಗಳು ಮಾತಾಡ್ಬೋದು, ಆದರೆ ನಾನು 2 ವಿಚಾರಗಳನ್ನ, ಒಂದು ಅವರು ಪತ್ರಕರ್ತರಾಗಿ ಆ್ಯಸ್ ಎ ಬಿಸ್ನೆಸ್ ಮೆನ್ ಆಗಿ ಅವರು ಹೆಂಗೆ ಒಂದು ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಹೆಂಗೆ ಬೆಳೆಸಿದ್ರು, ಅದರಿಂದ ಆದಂಥ ಉಪಯೋಗಗಳು ಇಡೀ ದೇಶಕ್ಕೆ ಮತ್ತು ಪತ್ರಕರ್ತರಿಗೆ ಅನ್ನೋದನ್ನು ಮಾತ್ರ ನಾನು ಇಲ್ಲಿ ಕೆಲವು ಮಾತುಗಳೆಲ್ಲ ಮಾತಾಡಿ ಮುಗಿಸ್ತೀನಿ. ಒಂದು ಹಠ, ಛಲ, ಸಾಧನೆ ಮಾಡಲೇಬೇಕು ಅನ್ನೋಂಥ ಉತ್ಸಾಹ ಇದ್ರೆ ರಾಮೋಜಿರಾವ್ ಆಗ್ಬೋದು ಅನ್ನೋದನ್ನು ನಾನು 6 ವರ್ಷಗಳ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ತಿಳ್ಕೊಂಡಿರ್ತಕ್ಕಂಥ ಒಂದು ಫಾರ್ಮುಲಾ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಈಸ್ ಎ ವಿಷನರಿ, ನೋ ಡೌಟ್, ಅದರ ಜೊತೆಗೆ ಮಾಡಲೇಬೇಕು ಅನ್ನೋಂಥ ಛಲ ಮತ್ತು ಡೆಡಿಕೇಶನ್ ಟು ದಿ ಕೋರ್. ನಾನು ಮೋಸ್ಟ್ಲಿ ಅಷ್ಟು ಗಂಟೆ ಕೆಲಸ ಮಾಡೋರನ್ನ, ಅಷ್ಟು ಟೈಮ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡೋರು, ನಾನು ಬರೆಯುವಾಗ ಪತ್ರಿಕೆಯಲ್ಲಿ ಒಂದು ಬರೆದಿದ್ದೀನಿ, ಅವ್ರು ಬರೋ ಟೈಮ್ ನೋಡಿ, ಅವ್ರು ಯಾವಾಗ ಚೇಂಬರ್ಗೆ ಮೀಟಿಂಗಿಗೆ ಎಂಟ್ರಿ ಆಗ್ತಾರೆ ಆವಾಗ ನೋಡಿ ನಮ್ಮ ವಾಚಿನ ಟೈಮ್ ಇಟ್ಕೋಬಹುದು. 11 ಗಂಟೆ ಅಂದರೆ 10 ಗಂಟೆ 59 ನಿಮಿಷ 30 ಸೆಕೆಂಡಿಗೆ ಬರೋರು ಅವರು. ಆ ಥರ ಟೈಮ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ. ಮೇ ಬಿ ಅವೆಲ್ಲ ನಮ್ಮ ಜೀವನದಲ್ಲಿ ಇವತ್ತು ನಾವು ಏನೋ ಅಳವಡಿಸ್ಕೊತಾ ಇದ್ದೀವಿ. ಅದರಿಂದ ನಮಗೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರನ್ನ ಫಾಲೋ ಮಾಡ್ತಿರೋದು ನಮಗೆ ಬೆಳೆಯೋದಕ್ಕೆ ತುಂಬ ಉಪಯೋಗ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಒಂದು, ನಾನು ಕನ್ನಡ ಚಾನಲ್ ಆರಂಭಕ್ಕೆ ಮುಂಚೆನೆ 99ನಲ್ಲಿ ETV ತೆಲುಗು ಅಲ್ಲಿ ನಾನು ಟ್ರೈನಿಂಗ್ ತಗೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಆವಾಗ ಯಾವುದು ನ್ಯೂಸ್ ಚಾನಲ್ಸು ಇರಲಿಲ್ಲ, ಮತ್ತು ನ್ಯೂಸ್ ಯಾವುದು ಒಂದು ಚಾನಲಲ್ಲಿ ಬರ್ತಿತ್ತು,
ಸೊ ಪ್ರೊಫೆಷನಲ್ ನ್ಯೂಸ್ ಅಂತ ಯಾರಾದರೂ ಮಾಡ್ತಿದ್ರೆ ಅಂದ್ರೆ ಈ ಟಿವಿ ತೆಲುಗು ಇಡೀ ಸೌತ್ ಇಂಡಿಯಾದಲ್ಲಿ ಅನ್ನೋದು ನನ್ನ ಗಮನಕ್ಕಿತ್ತು. ಸೊ ಹಂಗಾಗಿ ಏನಾದರೂ ಮಾಡಿ ಹೈದರಾಬಾದ್ಗೆ ಹೋಗಿ ಹೈದರಾಬಾದಲ್ಲಿ ಈ ಟಿವಿಯಲ್ಲಿ ನಾನು ಪ್ರೊಡಕ್ಷನ್ ಕಲ್ತ್ಕೋಬೇಕು, ರಿಪೋರ್ಟಿಂಗ್ ಕಲ್ತ್ಕೋಬೇಕು ಅಂತ 99 ಇಲ್ಲಿಂದ ಹೈದರಾಬಾದ್ಗೆ ಏನೋ ಮಾಡಿ ಟ್ರೈನಿಂಗ್ ಇಟ್ಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಮಾಡಿ ಟ್ರೈನಿಂಗ್ ಇಟ್ಸ್ಕೊಂಡೆ ಅಲ್ಲೋಗಿ. ಅಲ್ಲಿ ಅವಾಗ ಹೇಳ್ದಂಗೆ ಮೋಹನ್ ಸರ್ ಹೇಳ್ದಂಗೆ ಸ್ಯಾಟಲೈಟ್ ಸೆಂಟರ್ಸ್ ಇಲ್ಲಿ ಇರಲಿಲ್ಲ. ಸ್ಯಾಟಲೈಟ್ ಇದ್ದಿದ್ದು ಸಿಂಗಪೂರಲ್ಲಿ, ಅಪ್ಲಿಂಕ್ ಇದ್ದಿದ್ದು ಚೆನ್ನೈಯಲ್ಲಿ, ನ್ಯೂಸ್ ಪ್ರೊಡಕ್ಷನ್ ಆಗ್ತಿದ್ದು ಹೈದರಾಬಾದಲ್ಲಿ. ಎಲ್ಲ ರೆಕಾರ್ಡ್ ಮಾಡಿ ಟೇಪ್ಗಳು ಕಳಿಸ್ಬೇಕಾಗಿತ್ತು, ಆಮೇಲೆ ಅದು ಆನ್ ಏರ್ ಬರ್ತಿತ್ತು. ಸೊ ಆ ಥರದ ಒಂದು ಸಿಸ್ಟಮ್ ಆ್ಯಕ್ಚುಲಿ. ನೀವು ಒಂದೊಂದು ಟೇಪ್ ನೋಡಿದ್ರೆ ಮೋಸ್ಟ್ಲಿ ಇಷ್ಟಿಷ್ಟು ಇರ್ತದೆ, ಈಗ ನೀವು ನೋಡಿದ್ರೆ ಚಿಪ್ಗಳು ಬರ್ತದೆ, ನಿಮ್ಮ ಹೆಬ್ಬೆರಳು ಎಷ್ಟಿದೆ ಅಷ್ಟು ಬರ್ತದೆ ಈಗ. ಅವಾಗ ಒಂದೊಂದು ಟೇಪ್ ಇಷ್ಟಿಷ್ಟಿತ್ತು. ಸೊ ಅಂಥ ಟೈಮಲ್ಲಿ ನಾವು ಕೆಲಸ ಕಲ್ತಿದ್ದೆ ಆ್ಯಕ್ಚುಲಿ. ಸೊ ನನಗೆ ನಿಜ ಹೇಳಬೇಕು ಅಂತಂದ್ರೆ ಇ ಟಿ ವಿ ಸಂಸ್ಥೆ ಒಂದು ಫೌಂಡೇಶನ್ ಹಾಕೊಟ್ಟಿದ್ದು ಅಲ್ಲಿಂದನೇ 99 99 ನಾನು ಅಲ್ಲೋಗಿ ಕೆಲಸ ಕಲ್ತ್ಕೊಂಡೆ. ನಾನು ಕೆಲಸ ಮಾಡೋ ರೀತಿ ಕಲ್ತ್ಕೊಳ್ಳೋ ರೀತಿ ನೋಡ್ಬಿಟ್ಟು 2000 ಇ ಟಿ ವಿ ಕನ್ನಡ ಲಾಂಚ್ ಮಾಡಿದಾಗ ಮೊದಲು ಹೇಳಿ ಕಳಿಸಿದ್ರ ಹುಡುಗ ಒಬ್ಬ ಇದ್ನಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದ, ಮನೆಗೆ ಹೋಗ್ತಿರ್ಲಿಲ್ಲ, ರಾತ್ರಿ ಆಗಲು ಇಲ್ಲೇ ಎಡಿಟ್ ಶೂಟಲ್ಲೇ ಇದ್ದು ಬಿಡ್ತಿದ್ದ, ಅವ್ನು ಎಲ್ಲಿದ್ದಾನೆ ಹುಡುಕ್ರಿ ಅಂತ. ಹಂಗೆ ಹುಡುಕಿ ನನ್ನ ಕರೆಸಿದ್ದು ಇ ಟಿ ವಿ ಕನ್ನಡಗೆ. ಸೊ ಹಂಗಾಗಿ ನನಗೆ ಪ್ರೊಡಕ್ಷನ್ ತುಂಬಾ ಇಂಟ್ರೆಸ್ಟ್ ಇತ್ತು, ಹಂಗಾಗಿ ನಾನು ಪ್ರೊಡಕ್ಷನ್ ಅಲ್ಲೇ ಮುಂದುವರೆದೆ. ಸೊ 5 ವರ್ಷಗಳ ಕಾಲ ನಾನು ಇ ಟಿ ವಿಯಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ನನಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಇ ಟಿ ವಿ ಕನ್ನಡದಿರ್ಬೋದು, ಮತ್ತೆ ಇ ಟಿ ವಿ ಗುಜರಾತಿ, ಇ ಟಿ ವಿ ಮಧ್ಯಪ್ರದೇಶ್ ಚಾನಲ್ಗಳನ್ನ ಭೂಪಾಲ್ಗೆ ಹೋಗಿ, ಅಹಮದಾಬಾದ್ಗೆ ಹೋಗಿ ಅಲ್ಲಿ ಬ್ಯೂರೋಗಳನ್ನ ಸೆಟಪ್ ಮಾಡಿ. ಯಾಕೆಂದ್ರೆ ಎಲ್ಲ ಪತ್ರಕರ್ತರು ಅವಾಗ ಪ್ರಿಂಟ್ ಮೀಡಿಯಾದಿಂದ ಬರ್ತಿದ್ರು. ಟೆಲಿವಿಷನ್ ಬಗ್ಗೆ ಗೊತ್ತಿರ್ಲಿಲ್ಲ ಅವರಿಗೆ, ಟೆಲಿವಿಷನ್ ಹೆಂಗ್ ನಡೆಯುತ್ತೆ ಗೊತ್ತಿಲ್ಲ, ವಿಜುವಲೈಸೇಷನ್ ಹೆಂಗಾಗುತ್ತೆ ಗೊತ್ತಿಲ್ಲ, ಸ್ಕ್ರಿಪ್ಟ್ಗೆ ಯಾವ ಸ್ಟೋರಿಗೆ ಯಾವ ತರದ ವಿಜುವಲ್ಸ್ ಬೇಕಾಗ್ತದೆ ಗೊತ್ತಿರಲಿಲ್ಲ. ಸೊ ಇದನ್ನೆಲ್ಲ ಟ್ರೈನಿಂಗ್ ಮಾಡೋದಕ್ಕೆ ಇ ಟಿ ವಿ ಗುಜರಾತ್ ಮತ್ತು ಇ ಟಿ ವಿ ಮಧ್ಯಪ್ರದೇಶಿಗೆ ನನ್ನ ಚಾನಲ್ನ ಅಲ್ಲಿಂದ ರೆಡಿ ಮಾಡಿ ಲಾಂಚ್ ಮಾಡೋದಕ್ಕೆ ಕಳಿಸಿದ್ರು. ಆಕ್ಚುಲಿ ನಾನು ಬರೀ 2 ವರ್ಷದ ಅನುಭವ. ನನಗೆ ಒಬ್ಬ 2 ವರ್ಷದ ಅನುಭವ ಇರ್ತಕ್ಕಂಥ ಒಬ್ಬ ಪ್ರೊಡ್ಯೂಸರ್ನ ನೀವು ತುಂಬಾ ಸೀನಿಯರ್ ಜರ್ನಲಿಸ್ಟ್ಗಳು 20 ವರ್ಷ 25 ವರ್ಷ ಪತ್ರಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಬ್ಯೂರೋ ಚೀಫ್ಗಳು. ನಾನು 2 ವರ್ಷ ಅನುಭವ ಇರತಕ್ಕಂಥ ಒಬ್ಬ ಪ್ರೊಡಕ್ಷನ್ ಪರ್ಸನ್. ನನ್ನ ಕಳಿಸಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಅಲ್ಲಿ ಸ್ಟ್ರೀಮ್ ಲೈನ್ ಮಾಡಿ 2 ತಿಂಗಳಲ್ಲಿ ಅಲ್ಲಿ ನ್ಯೂಸ್ ಪ್ರೊಡ್ಯೂಸ್ ಮಾಡೋ ತರ ಮಾಡಿ. ಹಿಂಗೆ ಯಾಕೆ ಇದನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ, ಅವರು ವಯಸ್ಸು ಮತ್ತೆ ಅನುಭವ ನೋಡ್ತಿರ್ಲಿಲ್ಲ. ನಿನಗೆ ಕೆಲಸ ಮಾಡುವಂತ ಉತ್ಸಾಹ ಇದೆಯಾ, ನಿನಗೆ ಕೆಲಸ ಮಾಡಕ್ಕಾಗತ್ತಾ, ನೀನು ಅದಕ್ಕೆ ಕೇಪಬಲ್ ಇದೆಯಾ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ರು ಅವರು. ಮತ್ತೆ ನಾನು ಆಕ್ಚುಲಿ ಅರ್ಧ ಗಂಟೆ ಕಾರ್ಯಕ್ರಮ ನಮ್ಮ ಚಾನಲ್ ಅಲ್ಲಿ ರಾಮೋಜಿರಾವ್ ಯುಗಾಂತ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾನೇ ಆ ಕಾರ್ಯಕ್ರಮದನ್ನ ಆಂಕರು ಮಾಡಿದೆ. ಅದರಲ್ಲಿ ಒಂದು ಲೈನ್ ನಾನು ನಿಜವಾಗ್ಲೂ ತಮ್ಮೆಲ್ಲರ ಗಮನಕ್ಕೂ ತರಬೇಕು, ಯಾಕಂದ್ರೆ ತುಂಬಾ ಜನ ಗೊತ್ತಿಲ್ಲ. ರಾಮೋಜಿರಾವ್ ಅವರು ಫಸ್ಟ್ ಇಂಟರ್ವ್ಯೂ ಅಲ್ಲಿ ರಿಜೆಕ್ಟ್ ಆಗ್ತಾರೆ. ಅವರು ಫಸ್ಟ್ ಬಿಹಾರ್ ಬಿಲೈಗೆ ಹೋಗ್ತಾರೆ ಸರ್. ಅಲ್ಲಿ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಏನ್ ಮಾಡ್ತಾರೆ, ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ನೀನು ಈ ಕೆಲಸಕ್ಕೆ ಆಗಲ್ಲ, ನೀನು ವಾಪಸ್ ಹೋಗು ಹೈದ್ರಾಬಾದ್ಗೆ ಅಂತ. ಟ್ರೈನ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಹೈದ್ರಾಬಾದ್ಗೆ ಬರ್ಬೇಕಾದಾಗ ಅವ್ರ ತಲೆಯಲ್ಲಿ ಒಂದು ಅನ್ಸುತ್ತೆ, ನನ್ನೇ ನೀವು ರಿಜೆಕ್ಟ್ ಮಾಡೋದು, ನಾನೇ ಸಂಸ್ಥೆಗಳು ಕಟ್ಟಿ 1000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ, ನನ್ಯಾರು ಇವ್ರು ರಿಜೆಕ್ಟ್ ಮಾಡೋದಕ್ಕೆ ಅಂತ. ಅವತ್ತು ಟ್ರೈನಲ್ಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿ ಬಂದು ಇಳಿದ ಮೇಲೆ 5 ವರ್ಷ ಆದ್ಮೇಲೆ ಅವ್ರು ಒಂದೊಂದೇ ಬಿಸ್ನೆಸ್ ವೆಂಚರ್ಸ್ ಮಾಡ್ತಾ ಹೋಗ್ತಾರೆ. ನಾನು ಇ ಟಿ ವಿ ತೆಲುಗಲ್ಲಿ ಕೆಲಸ ಮಾಡುವಾಗ ಅಲ್ಲಿ ನರಸಿಂಹರಾವ್ ಅಂತ ಒಬ್ಬ ಚೀಫ್ ರಿಪೋರ್ಟರ್ ಇದ್ರು, ಮತ್ತೆ ಅದೇ ಹೆಸರ ನರಸಿಂಹರಾವ್ ಅಂತ ಒಬ್ಬ ಎಡಿಟರ್ ಇದ್ರು. ನಾನು ಅವ್ರನ್ನ ಕೇಳಿದೆ, ಸರ್ ರಾಮೋಜಿರಾವ್ ಅವ್ರ ಕೆಲಸ ಹೆಂಗಿರ್ತದೆ ಸ್ವಲ್ಪ ತಿಳ್ಕೊಬೇಕಲ್ವ ನಾನು ಅಂತ. ಅವ್ರು ಹೇಳಿದ್ರು, ಬೆಳಿಗ್ಗೆ 5 ಗಂಟೆಗೆ ಫಸ್ಟ್ ನ್ಯೂಸ್ ಪೇಪರ್ ಅವರೇ ಓದ್ಬಿಟ್ಟು ಎಲ್ಲ ಪೇಪರಲ್ಲಿ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ, ಇದ್ರ ಹೆಡ್ಲೈನ್ ಚೆನ್ನಾಗಿಲ್ಲ, ಇದ್ರ ಸ್ಟೋರಿ ಆಂಗಲ್ ಚೆನ್ನಾಗಿಲ್ಲ, ಇದ್ರ ಪ್ಲೇಸ್ಮೆಂಟ್ ಇಲ್ಲಿ ಬರಬೇಕಾಗಿತ್ತು, ಅಲ್ಲ ಬರಬೇಕಾಗಿತ್ತು ಅಂತ ಮೊದಲ ಪುಟದಿಂದ ಕೊನೆ ಪುಟವರೆಗೂ ಓದ್ಬಿಟ್ಟು ಮಾರ್ಕ್ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ರಾಮೋಜಿರಾವ್ ಅವರು ಪ್ರತಿದಿನ ಫೋನ್ ಮಾಡೋರು ಕೊನೆವರೆಗೂ. ಸೊ ಫಸ್ಟ್ 5 ಗಂಟೆ ಗೆದ್ದ ತಕ್ಷಣ ಅವರು ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಮಾಡ್ತಿದ್ದ ಕೆಲಸ ಈನಾಡು ಪೇಪರ್ ಓದ್ಬಿಟ್ಟು ಮಾರ್ಕ್ ಮಾಡಿ ಕಳಿಸೋದು. ಹಿಂಗೆ ಮಾಡದಂಥವ್ರು. ಮತ್ತೆ ಇ ಟಿ ವಿ ಕನ್ನಡ ಒಂದು, ಸೊ ಅವ್ರಿಗೇನಂದ್ರೆ ಕಾರ್ಟೂನಿಸ್ಟ್ ಆಗಿದ್ರು, ಒಳ್ಳೆ ಬರವಣಿಗೆಗಾರಾಗಿದ್ರು. ಆದ್ರೆ ಟೆಲಿವಿಷನ್ ಮಾಡಿದಾಗ ಎಷ್ಟು ಇನ್ವಾಲ್ವ್ ಆಗಿದ್ರು ಅವ್ರು ಅಂತಂದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ.
ನಾವು ಆಕ್ಚುಲಿ ನೀವು ETV ಕನ್ನಡ ಅದು ಶೋ ಐಡಿ ಬರ್ತಿತ್ತು, ಹಿಂಗೆ ರಿಂಗ್ಗಳು ಮಾಡಿಕೊಂಡು ಫೇಸ್ಗಳೆಲ್ಲ ಬರೋದು, ಅದನ್ನ ಮಂತ್ರದಲ್ಲಿ ಮಾಡಿದ್ದು ಆಕ್ಚುಲಿ ನನ್ನೇ ಕಳಿಸಿ ಮಾಡಿಸಿದ್ರು. ಅದು ಅರ್ಥ ಆಯ್ತಲ್ಲ, ಅದು ರಾಮ್ ಗ್ರಾಫಿಕ್ಸ್ ಮಾಡದಂತ ದೊಡ್ಡ ಸೆಟಪ್ ಅಲ್ಲಿ ಒಂದು ಶೋ ಐಡಿ ಮಾಡೋದಿಕ್ಕೆ ಬಳಸಿದಂತ ಇನ್ಫ್ರಾಸ್ಟ್ರಕ್ಚರ್. ನನಗೆ ಈಗ ಅನಿಸುತ್ತೆ ಆ ಇನ್ಫ್ರಾಸ್ಟ್ರಕ್ಚರ್ ಅವತಾರ ಗ್ರಾಫಿಕ್ಸ್ ಬಳಸ್ತಿದ್ರು ಆಕ್ಚುಲಿ. ಅದರಲ್ಲಿ ಒಂದು ಸ್ಮಾಲ್ ಶೋ ಐಡಿ ಬಳಸೋದಕ್ಕೆ ಒಂದು ETV ಕನ್ನಡದ ಶೋ ಐಡಿ ಕ್ರಿಯೇಟ್ ಮಾಡೋದಕ್ಕೆ ಆ ಇನ್ಫ್ರಾಸ್ಟ್ರಕ್ಚರ್ ಬಳಸಿದ್ರು ರಾಮೋಜಿರಾವ್ ಅವರು ಅಂತ. ಆಶ್ಚರ್ಯ ಆಗ್ತದೆ, 4 ಕೋಟಿ ಸಿಸ್ಟಮ್ ನೀವು ಒಂದು ಸ್ಮಾಲ್ ಶೋ ಐಡಿಗೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಂಥವ್ರು ಟೆಲಿವಿಷನ್ಗೆ. ಈ ದೇಶದಲ್ಲಿ ನ್ಯೂಸ್ ಮತ್ತೆ ಎಂಟರ್ಟೈನ್ಮೆಂಟ್ಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರಾದರೂ ಮಾಡಿದ್ದಾರೆ ಅಂತಂದ್ರೆ ಅದು ರಾಮೋಜಿರಾವ್ ಅವರೇ. ಜರ್ನಲಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ನೀವು ದೇಶದ ಯಾವುದೇ ಭಾಗಕ್ಕೆ ಹೋಗಿ ನೀವು ETVಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ನಿಮ್ಗೆ ಸಿಗ್ತಾರೆ. ನಾನು ಯಾಕಂದ್ರೆ ಈಗ ಮುಂಬೈ, ಡೆಲ್ಲಿ, ಹೈದ್ರಾಬಾದ್ ಬೇರೆ ಬೇರೆ ಪ್ಲೇಸ್ಗಳಿಗೆ ನಾನು ಹೋಗ್ತಿರ್ತೀನಿ. ಹೋದಾಗ ಅಲ್ಲಿ ಭೇಟಿ ಮಾಡಿದಾಗ ಯಾರೋ ಒಬ್ರು ನಾನು ETVಯಲ್ಲಿ ಕೆಲಸ ಮಾಡಿದ್ದೆ ಅಂತಾರೆ. ಹಂಗೆ ನಮ್ಮ ಫಸ್ಟ್ ಮಾತುಕತೆ ಸ್ಟಾರ್ಟ್ ಆಗೋದು 15 ನಿಮಿಷ ಫಸ್ಟ್ ETV ಬಗ್ಗೆ, ಆಮೇಲೆ ಬಿಸ್ನೆಸ್ ಮತ್ತೆ ಮಿಕ್ಕಿದ ವಿಚಾರಗಳ ಬಗ್ಗೆ. ಸೊ ಹಂಗಾಗಿ ETV ಅಂತ ಸಂಸ್ಥೆ ಕಟ್ಬಿಟ್ಟು ಅವರು ಇಡೀ ದೇಶಕ್ಕೆ, ದೇಶದಲ್ಲಿರ್ತಕ್ಕಂಥ ನ್ಯೂಸ್ ಚಾನಲ್ಸ್ಗೆ, ಎಂಟರ್ಟೈನ್ಮೆಂಟ್ ಚಾನಲ್ಸ್ಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿದಂಥ ಮ್ಯಾನ್ ಪವರ್ ಮತ್ತೆ ಅವರ ಥಾಟ್ಸ್, ಅವರ ಐಡಿಯಾಸ್ ಎಷ್ಟು ಪರ್ಟಿಕ್ಯುಲರ್ ಇದ್ರು ಅವ್ರು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಕ್ಚುಲಿ. ಮತ್ತೆ ಅವ್ರ ಯೋಚನೆ ಹೆಂಗಿರ್ತಿತ್ತು ಅಂತ. ಈ ETV ತೆಲುಗಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು ಸರ್, ETV 2 ಅಂತ ಒಂದು ತೆಲುಗು ಚಾನಲ್ ಮಾಡಿದ್ರು. ಅವರು ತುಂಬಾ ಫೇವರೇಟ್ 24 hours ನ್ಯೂಸ್ ಚಾನಲ್ ಫಸ್ಟ್ ಟೈಮ್ ಅವ್ರು ಮಾಡಿದ್ದಲ್ಲಿ. ಅದರಲ್ಲಿ ಒಂದು ಶೋ ಐಡಿ ಬರ್ತದೆ, ಗಂಟಾವರಂ ಅಂತ. ಅಂದ್ರೆ ಗಂಟೆಗೆ ಒಂದ್ಸಲ ನ್ಯೂಸ್ ಕೊಡೋದಕ್ಕೆ ಅದು ಶೋ ಐಡಿ. ಆ ಎಂಡಲ್ಲಿ ಒಂದು ಬೆಲ್ ಇರ್ತದೆ. ಆ ಬೆಲ್ ಟಂಗ್ ಅಂತ ಹೊಡ್ಕೋಬೇಕು. ಆ ಟಂಗ್ ಅಂತ ಎಲ್ಲಿ ಹೊಡ್ಕೋಬೇಕು ಅಂತ ಅವರೇ ಖುದ್ದಾಗಿ ಬಂದು ಎಡಿಟ್ ಶೂಟಲ್ಲಿ ಹಾಕಿ 3 ಸಲ ಕೇಳಿಸಿ ಇದನ್ನ ಇಲ್ಲಿ ಓಡಿಸಿ ಬೆಲ್ಲು. ಸೊ ಆ ಬೆಲ್ ಸೌಂಡ್ ಬಂದ ತಕ್ಷಣ ವ್ಯೂವರ್ಸ್ ಅಲರ್ಟ್ ಆಗ್ತಾರೆ. ಅಷ್ಟು ಪರ್ಟಿಕ್ಯುಲರ್ ಒಬ್ಬ ಚೇರ್ಮನ್, ಇಷ್ಟು ದೊಡ್ಡ ಸಂಸ್ಥೆಗಳನ್ನ ನಡೆಸೋರು, ಒಂದು ಮ್ಯೂಸಿಕ್ ಅಲ್ಲಿ ಒಂದು ಲಾಸ್ಟ್ ಬಿಟ್ ಹಿಂಗ್ ಇರಬೇಕು ಅಂತ ಬಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅಂತಂದ್ರೆ ಎಷ್ಟು ಇಂಟ್ರೆಸ್ಟ್ ಇರ್ಬೇಕು ಅವ್ರಿಗೆ ನ್ಯೂಸ್ ಬಗ್ಗೆ. ಇನ್ನೊಂದು ಮೋಹನ್ ಅವ್ರು ಹೇಳಿದ್ರು, ನಮ್ಮ CNN ನಾವೆಲ್ಲ 2000 ಅಲ್ಲಿ ಚಾನಲ್ ಲಾಂಚ್ ಮಾಡಕ್ ಮುಂಚೆ ನಮಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು CNN ಅವರು ಸರ್. CNN ಟೀಮು ಅಮೆರಿಕಾದಿಂದ ಬಂದು ETVಯಲ್ಲಿ ಇರ್ತಕ್ಕಂಥ ಕೆಲವು ಆಯ್ದ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಕೊಡಿಸಿದ್ದು ರಾಮೋಜಿರಾವ್ ಅವರು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನು ಎಕ್ಸ್ಪೋಜರ್ ಇಲ್ಲ ನಮಗೆ ಇಲ್ಲಿ ಜರ್ನಲಿಸಮ್ ಅಲ್ಲಿ. ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಕೆಲವು ಪತ್ರಿಕೆಗಳು, ಕೆಲವು ಚಾನಲ್ಸ್ ಬಿಟ್ರೆ ಒಂದು ನ್ಯೂಸ್ ಪ್ರೊಡಕ್ಷನ್ ಇರ್ಬೋದು, ನ್ಯೂಸ್ ಪ್ರೆಸೆಂಟೇಷನ್ ಇರ್ಬೋದು, ಒಂದು ನ್ಯೂಸ್ ಹೆಂಗ್ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ಕೊಡೋದಿಕ್ಕೆ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಬೆಸ್ಟ್ ನ್ಯೂಸ್ ಚಾನಲ್ ಯಾವ್ದಿದೆ, CNN ಇಂದ ಟೀಮ್ ಕರೆಸಿ ನಮಗೆ ಪ್ರೊಡಕ್ಷನ್ ಹೇಳ್ಕೊಟ್ಟಿದ್ದವರು. ಇದರ ಅರ್ಥ ಏನಂದ್ರೆ ನಮಗೆ ಎಂಪ್ಲಾಯ್ಮೆಂಟ್ ಕೊಟ್ಟರು, ಸಂಬಳ ಕೊಟ್ಟರು, ಕೆಲಸ ಕಲಿಸಿದ್ರು, ಜೀವನ ರೂಪಿಸಿದ್ರು. ETV ಸಂಸ್ಥೆಯನ್ನು ನಾನು ಏನಾದ್ರೂ ಹೇಳ್ಬೇಕಂದ್ರೆ ಈ 4 ಪದಗಳಲ್ಲಿ ಹೇಳ್ಬೋದು. ಕೆಲಸ ಕೊಟ್ಟರು, ಸಂಬಳ ಕೊಟ್ಟರು, ಕೆಲಸ ಕಲಿಸಿದ್ರು, ಜೀವನ ರೂಪಿಸಿದಂತ ಸಂಸ್ಥೆ. ತುಂಬಾ ಪತ್ರಕರ್ತರಿಗೆ ನನಗೆ ಆಕ್ಚುಲಿ ನಾನು ಮೊನ್ನೆ ಮಾತಾಡುವಾಗ ಹೇಳಿದೆ, 2 ವ್ಯಕ್ತಿಗಳ ಆದರ್ಶ ಅಂತ. ಒಬ್ರು ರಾಮೋಜಿರಾವ್ ಅವರು, ಇನ್ನೊಬ್ರು SR ರಾಮಾನುಜನ್ ಅವರು. SR ರಾಮಾನುಜನ್ ಅವರು 13-14 ಚಾನಲ್ಗೆ ಡೈರೆಕ್ಟರ್ ಆಗಿದ್ದವರು ಸರ್. ಅವರು ಕೆಲಸ ಮಾಡ್ತಿದ್ದ ರೀತಿ ಅದು ನಮಗೆ ಇನ್ಸ್ಪಿರೇಷನ್, ಎಸ್ಪೆಷಲಿ ನನಗೆ ಇನ್ಸ್ಪಿರೇಷನ್. ಅಷ್ಟು 13 ಚಾನೆಲ್ಗಳನ್ನ ಹೆಂಗ್ ನಿಭಾಯಿಸ್ತಿದ್ರು ಅಂತ ಒಂದು ಆಶ್ಚರ್ಯ ಆಗ್ತದೆ ನಮಗೆ ಆಕ್ಚುಲಿ. ಒಬ್ಬ ವ್ಯಕ್ತಿ 13 ಚಾನೆಲ್ಗಳನ್ನ ಹೆಂಗ್ ನಿಭಾಯಿಸಕ್ ಸಾಧ್ಯ? ಮತ್ತೆ ಒಬ್ಬ ಚೇರ್ಮನ್ 13 ಚಾನೆಲ್ಗಳದ್ದು ಡೈಲಿ ಅಪ್ಡೇಟ್ ತಗೊಳಕ್ಕೆ ಹೆಂಗ್ ಸಾಧ್ಯ ಅಂತ. ಬಟ್ ಮಾಡ್ತಿದ್ರು. ಪತ್ರಕರ್ತರನ್ನ, ಅಲ್ಲಿ ಕೆಲಸ ಮಾಡುವಂತವ್ರನ್ನ ಉತ್ತೇಜನ ಕೊಡೋದಿಕ್ಕೆ, ನಮಗೆ ಏನೋ ಸ್ಫೂರ್ತಿ ತುಂಬೋದಕ್ಕೆ, ನಾವು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಫಸ್ಟ್ ಟೈಮ್ ಸರ್ ಆಕ್ಚುಲಿ ಒಂದು ಇಂಟ್ರಡ್ಯೂಸ್ ಮಾಡಿದ್ರು ಅವರು. ಬೆಸ್ಟ್ ಸ್ಟೋರಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ 13 ಚಾನಲ್ ಅಲ್ಲಿ ಅವ್ರಿಗೆ 1000 rupees. ಇದು ಯಾವಾಗ ನಾನು ಹೇಳ್ತಿರೋದು 2000s ಅಲ್ಲಿ. ಇಲ್ಲಿಂದ ರಿಪೋರ್ಟರ್ ಸ್ಟೋರಿ ಕಳಿಸಿದ ಮೇಲೆ ಅದಕ್ಕೆ ಸ್ಕ್ರಿಪ್ಟ್ ಹೆಂಗ್ ಬರೀತಾರೆ, ಪ್ರೆಸೆಂಟೇಷನ್ ಹೆಂಗ್ ಮಾಡ್ತಾರೆ, ಮತ್ತೆ ಆ ಬರೆದಿರ್ತಕ್ಕಂಥ ಸ್ಕ್ರಿಪ್ಟು, ಪ್ರೆಸೆಂಟೇಷನ್, ಓವರ್ ಆಲ್ ಸ್ಟೋರಿ 13 ಚಾನಲ್ ಅಲ್ಲಿ ಯಾರು ಬೆಸ್ಟ್ ಮಾಡಿರ್ತಾರೆ ಅವರಿಗೆ ಡೈಲಿ ಅವಾರ್ಡ್. ಇದನ್ನ ಯಾವಾಗ 20 ವರ್ಷದ ಹಿಂದೆ, 24 ವರ್ಷದ ಹಿಂದೆನೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ದು. ಅಂದ್ರೆ ಜರ್ನಲಿಸ್ಟ್ಗಳಿಗೆ ಎನ್ಕರೇಜ್ ಮಾಡಬೇಕು, ಕೆಲಸ ಮಾಡೋರಿಗೆ
ಸ್ಫೂರ್ತಿ ತುಂಬಬೇಕು ಅಂತ ನೂರಾರು ಈ ಥರದ ಆಲೋಚನೆಗಳು ಅವರಲ್ಲಿ ಇರ್ತಿತ್ತು. ಮತ್ತೆ ನನಗೆ ಯಾವಾಗಲೂ ನಾನು ಪರ್ಸನಲ್ ಆಗಿ ಇಂಟ್ರಾಕ್ಟ್ ಮಾಡಿದಾಗ ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು, ತೆಲುಗಲ್ಲಿ ಹೇಳೋರು, ಇಂಗ್ಲೀಷಲ್ಲಿ ಹೇಳೋರು, ನಾನು ಅದನ್ನ ಕನ್ನಡದಲ್ಲಿ ಹೇಳ್ತೀನಿ. ಜನ ನಮ್ಮ ನ್ಯೂಸ್ ನೋಡಿ ಪದೇ ಪದೇ ವಾಪಸ್ ಬರಬೇಕು, ನಾವು ಪ್ರಮೋಟ್ ಮಾಡಿ ನಮ್ಮ ಹತ್ರ ಬರಬಾರ್ದು. ಅಂದ್ರೆ ನಾವು ಮಾಡುವಂತ ಸುದ್ದಿನ ಒಂದು ಸಲ ನೋಡಿದ್ಮೇಲೆ ಮತ್ತೆ ನಾಳೆ ಬರಬೇಕು, ಮತ್ತೆ ನಾಳಿದ್ದು ಬರಬೇಕು. ಅಂದ್ರೆ ಈ ಲಾಯಲ್ ಆಡಿಯನ್ಸ್ ಅನ್ನೋ ಕಾನ್ಸೆಪ್ಟು ರಾಮೋಜಿರಾವ್ ಅವರು 95 ಯೋಚನೆ ಮಾಡಿದ್ರು. ನಾವೀಗೆಲ್ಲ ಡಿಸ್ಕಸ್ ಮಾಡ್ತೀವಿ, ನಾವೊಂದು ಲಾಯಲ್ ವ್ಯೂವರ್ಶಿಪ್ ಕ್ರಿಯೇಟ್ ಮಾಡಬೇಕು, ಸೊ ದಟ್ ಬೇಸ್ ವ್ಯೂವರ್ಶಿಪ್ ನಮ್ಗೆ ಇಷ್ಟೇ ಇರ್ತದೆ, ನಮ್ಮ ರೀಚ್ ಇಷ್ಟೇ ಇರುತ್ತೆ, ನಮ್ಮ GRP ಇಷ್ಟೇ ಇರುತ್ತೆ ಅಂತ ನಾವೆಲ್ಲ ಮಾತಾಡ್ತೀವಿ. 1995 ಒಂದು ಲಾಯಲ್ ವ್ಯೂವರ್ಶಿಪ್ ಹೆಂಗ್ ಕ್ರಿಯೇಟ್ ಮಾಡಬೇಕು ಒಂದು ಚಾನಲ್ಗೆ ವಿತೌಟ್ ಪ್ರಮೋಷನ್, ಅದು ನಾವು ಕೊಡುವಂತ ಸುದ್ದಿಯಿಂದಾನೇ ಅಂತ. ಆ ಥರದ ಐಡಿಯಾಗಳು ತಂದಂತವ್ರು. ನೀವು ನಂಬುತ್ತೀರ ಇಲ್ವೋ, ETV ಕನ್ನಡ ನ್ಯೂಸ್ ಚಾನಲ್ ಇದ್ದಿದ್ದು ಮೊದಲು ಸೀರಿಯಲ್ಗಳು ಹೋಗ್ತಿತ್ತು. WTC ಅಟ್ಯಾಕ್ ಆದಾಗ 2001 ನಮ್ಮಲ್ಲಿ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಿತ್ತು. ಸೀದಾ ಒಂದು ಡಿಸಿಷನ್ ತಗೊಂಡ್ರು, ಎಲ್ಲ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ಫೇಡ್ ಔಟ್ ಮಾಡಿಬಿಡಿ, WTC ಅಟ್ಯಾಕ್ CNN ನಿಂದ ಲೈವ್ ಫುಟೇಜ್ ಬರ್ತಿದೆ, ಲೈವ್ ಮಾಡಿ ಅಂತ. ಥ್ರೂಔಟ್ ದ ನೈಟ್ ಫಸ್ಟ್ ಟೈಮ್ 2001 ಒಂದು ಲೈವ್ ಮಾಡೋದು ಹೆಂಗೆ ಅಂತ ಯಾವ ಕನ್ನಡದಲ್ಲಿರ್ತಕ್ಕಂಥ ಯಾವ ಪತ್ರಕರ್ತರಿಗೂ ಐಡಿಯಾ ಇರಲಿಲ್ಲ, ಯಾವ ಪ್ರೊಡಕ್ಷನ್ ಪರ್ಸನ್ ಅವ್ರಿಗೂ ಐಡಿಯಾ ಇರಲಿಲ್ಲ. ಅದು ಹೆಂಗೆ ನಡೆಯುತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಒಂದು ಡಿಸಿಷನ್ ತಗೊಂಡ್ರು, ಆಲ್ ಚಾನಲ್ಸ್ ಶುಡ್ ಗೋ ಆನ್ ಏರ್ ರೈಟ್ ನೌ, ಅಷ್ಟೇ. ಅಂದ್ರೆ ಎಂಟರ್ಟೈನ್ಮೆಂಟ್ಗಿಂತ ನ್ಯೂಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿದ್ರು. ನ್ಯೂಸ್ನ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿತ್ತು. ಮತ್ತೆ ನ್ಯೂಸ್ಗೆ ಎಷ್ಟು ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಹೆಂಗಿರಬೇಕು ಅನ್ನೋದನ್ನ ನಮಗೆಲ್ಲ ಪಾಠ ಮಾಡ್ತಿದ್ರು. ಇದು ರಾಮೋಜಿರಾವ್ ಅವರಿಂದ ನಾವು ನೋಡಿ ಕಲ್ತ್ಕೊಂಡಿದ್ದು, ಮತ್ತೆ ಅವರ ಆಲೋಚನೆಗಳು, ಮತ್ತೆ ನಮ್ಮ ಹತ್ರ ಹೇಳಿದಂಥ ಕೆಲವು ವಿಚಾರಗಳು ಇವತ್ತು ನಮ್ಮಲ್ಲಿದೆ. ನಾನು ಫೈನಲ್ ಆಗಿ ಎಲ್ಲ ರ್ಯಾಪ್ ಅಪ್ ಮಾಡುವಾಗ 3 ಲೈನಲ್ಲಿ ರ್ಯಾಪ್ ಅಪ್ ಮಾಡ್ತೀನಿ ಸರ್. ಆಕ್ಚುಲಿ ಅವರಲ್ಲಿ ನಾವು ಯಾರೇ ಒಬ್ಬ ವ್ಯಕ್ತಿ ನೋಡಿದಾಗ ನಾವೇನು ಕಲ್ತೀವಿ ಅಂತ ಅನ್ಕೊಂತೀವಿ. ಎಲ್ಲ ವ್ಯಕ್ತಿಯಲ್ಲೂ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ. ನಾವು ಪಾಸಿಟಿವ್ ಮಾತ್ರ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ರಾಮೋಜಿರಾವಲ್ಲಿ ನಾನೇನು ಕಲ್ತಿದ್ದ 5-6 ವರ್ಷದಲ್ಲಿ ಅಂತಂದ್ರೆ, ನಾವೀಗ ಮಾತಾಡ್ತೀವಲ್ಲ 3 C's ಅಂತೀವಿ. ಟೆಲಿವಿಷನ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ವಾಟ್ ಈಸ್ ದ ಸಕ್ಸಸ್ ಫಾರ್ಮುಲಾ ಆಫ್ ಟೆಲಿವಿಷನ್ ಅಂದ್ರೆ ಲಾಸ್ಟ್ 25 ವರ್ಷದಿಂದ ಹೇಳ್ತಿದ್ರು 3 C's ಅಂದ್ರೆ ಕ್ರೈಮ್, ಕ್ರಿಕೆಟ್, ಸಿನಿಮಾ. ಈ 3 ಮಾಡಿಬಿಟ್ರೆ ಟೆಲಿವಿಷನ್ ಸಕ್ಸಸ್ ಆಗುತ್ತೆ ಅಂತ. ದಟ್ ವಾಸ್ ದ ಫಾರ್ಮುಲಾ ಅಡಾಪ್ಟೆಡ್ ಇನ್ ದಿ 90s and 2000. ಸ್ಟಿಲ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್. ಫೈನ್. ಬಟ್ ನಾನು ರಾಮೋಜಿರಾವ್ ಹತ್ರ ಕರ್ತಿದ್ದು 3 C's. ಒಂದು ಕರೇಜು, ಇನ್ನೊಂದು ಕಮಿಟ್ಮೆಂಟು, ಇನ್ನೊಂದು ಕಂಪ್ಯಾಷನ್. ಧೈರ್ಯ, ಬದ್ಧತೆ ಮತ್ತೆ ಕರುಣೆ. ಈ 3 ಗುಣಗಳಿದೆಯಲ್ಲ ಆ ವ್ಯಕ್ತಿಯಲ್ಲಿ, ಅದನ್ನ ನಾವಿವತ್ತು ಕಲ್ತಿದ್ದೀವಿ, ಅದನ್ನೇ ನಾವಿವತ್ತು ಫಾಲೋ ಮಾಡ್ತಿದ್ದೀವಿ. ಅದನ್ನೇ ನಾನು ನನ್ನ ಜೀವನದಲ್ಲಿ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನು 18 ವರ್ಷ ETV ಇರ್ಬೋದು, TV9 ಕಾಲದಲ್ಲಿ ಇರ್ಬೋದು, ನಾವು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದವರು. 18-19 ವರ್ಷ ನ್ಯೂಸ್ ರೂಮಲ್ಲಿ ಕೆಲಸ ಮಾಡಿದವರು. ಆದ್ರೆ ಈಗ ನಾನು ನ್ಯೂಸ್ ಜೊತೆಗೆ ಬಿಸ್ನೆಸ್ ಅಂದ್ರೆ ಒಂದು ಸಂಸ್ಥೆನ ಹೆಂಗ ನಡೆಸಬೇಕು, 400 ಜನ ಎಂಪ್ಲಾಯೀಸು, ಆಪರೇಷನ್ಸ್ ಹೆಂಗಾಗುತ್ತೆ, ಸೇಲ್ಸ್ ಹೆಂಗಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ, ಕಂಟೆಂಟ್ ಹೆಂಗಾಗುತ್ತೆ, ಇಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಾಗ್ತಿದೆ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಇನ್ ಎಷ್ಟು ಎಫರ್ಟ್ ಹಾಕಿರ್ಬೋದು ಅಂತ ನನಗೆ ಈಗ ರಿಯಲೈಸ್ ಆಗ್ತಿದೆ. ಆಸ್ ಎ ಜರ್ನಲಿಸ್ಟ್ ಆಗಿ ನನಗೆ ಗೊತ್ತಿರಲಿಲ್ಲ ಇವೆಲ್ಲ. ಯಾಕಂದ್ರೆ ನಾವು ಯಾವತ್ತು ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಲ್ಲ. ನಾವು ಬರವಣಿಗೆ ಬಗ್ಗೆ ತಲೆ ಕೆಡಿಸ್ಕೊಂಡ್ವಿ, ಒಂದು ಸ್ಟೋರಿ ಹೆಂಗ್ ಪ್ರೆಸೆಂಟ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡ್ವಿ. ಬಿಟ್ರೆ ನಾವು ಒಂದು ಸಂಸ್ಥೆ ಹೆಂಗ್ ನಡೆಯುತ್ತೆ, ಬಿಸ್ನೆಸ್ ಏನು, ಇನ್ಫ್ಲೋ ಏನು, ಔಟ್ಫ್ಲೋ ಏನು, ಡೆಟ್ ಏನು, ಈಕ್ವಿಟಿ ಏನು, ಯಾವತ್ತು ಲೈಫಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಈ ವ್ಯಕ್ತಿ ಯಾವತ್ತು 1976 ಇಂದ ಇದನ್ನೆಲ್ಲ ಅರದು ಕುಡಿದು ನೂರಾರು ಸಂಸ್ಥೆಗಳು, ಲಕ್ಷಾಂತರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಸೊ ಕೊನೆಯದಾಗಿ ರಾಮೋಜಿರಾವ್ ಅವರು ಇಡೀ ಇಂಡಿಯಾದ ನಿಜವಾದ, ಅದು ಮೀಡಿಯಾಗೆ ಸಂಬಂಧಪಟ್ಟಂತೆ ನಿಜವಾದ ಭಾರತ ರತ್ನ ಅಂದ್ರೆ ಅವರೇ. ಯಾಕಂದ್ರೆ ಇಷ್ಟು ಜನ ಜರ್ನಲಿಸ್ಟ್ಗಳನ್ನ, ಇಷ್ಟು ಜನ ಟೆಕ್ನಿಷಿಯನ್ಸ್ನ, ಇಷ್ಟು ಜನ ಪ್ರೊಡ್ಯೂಸರ್ಸ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ನಾನು ನಮನಗಳನ್ನು ತಿಳಿಸ್ತಾ ಅವರಿಗೆ ಸದ್ಗತಿ ಕರಳಿಸ್ಲಿ ದೇವರು ಅಂತ ಹೇಳ್ತಾ ಇದ್ದೀನಿ. ಮತ್ತೆ
ನಮ್ಮ ಮದನ್ ಮೋಹನ್ ಅವರು. ನಾನು ಆಕ್ಚುಲಿ ಅವರ ಪರಿಚಯ ಇಲ್ಲ ನನಗೆ, ಬಟ್ ನಾನು ತಿಳ್ಕೊಂಡೆ ಸರ್ ಅವ್ರ ಬಗ್ಗೆ. ಎಂಥ ಪತ್ರಕರ್ತರು ಅವರು, ಎಂಥ ಒಳ್ಳೆ ಸ್ಟೋರಿಗಳು ಮಾಡ್ತಿದ್ರು, ಮತ್ತೆ ಎಷ್ಟು ಅನಾಲಿಟಿಕಲ್ ಸ್ಟೋರೀಸ್ ಮಾಡ್ತಿದ್ರು ಅಂತ ನಾನು ಆಕ್ಚುಲಿ ತಿಳ್ಕೊಂಡೆ. ಸೊ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ನಮಗೆ ಸಿಗಲಿಲ್ಲ. ಬಟ್ ಅವ್ರ ಬಗ್ಗೆ ತಾವು ತುಂಬ ಚೆನ್ನಾಗಿ ಮಾತಾಡ್ತೀರ, ಅದನ್ನು ಕೇಳೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ರಾಮೋಜಿ ರಾವ್ನ ಬಗ್ಗೆ ಕೇಳಿದ್ದಷ್ಟೇ ಗೊತ್ತು. ಒಂದು ಆಕಸ್ಮಿಕದಲ್ಲಿ ನಾನು ಕೂಡ ಈ ಟಿ ವಿ ಸೇರೋ ಸಂದರ್ಭ ಬಂದ್ಬಿಟ್ಟಿತ್ತು ಒಂದು ಕಾಲದಲ್ಲಿ. ಅದನ್ನು ತುಂಬ ಜನಕ್ಕೆ ಹೇಳಿಲ್ಲ. ಗೌರಿ ಅಂತ ಕಾಣಿಸುತ್ತೆ, ಬಹುಶಃ ಡೆಲ್ಲಿನಲ್ಲಿದ್ಲು ಆವಾಗ. ಗೌರಿನ ಫೋನ್ ಮಾಡಿದೆ. ಅವಾಗ ಪ್ರಜಾವಾಣಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನಾ ಕಾರಣಗಳಿಂದ ಬಿಡಬೇಕು ಕೆಲಸ ಅಂತ ಅನಿಸಿತ್ತು. ಆ ಹೊತ್ತಲ್ಲಿ ಗೌರಿಗೆ ಫೋನ್ ಮಾಡಿದೆ, ಈ ಥರ ಇದೆ, ಏನು ಮಾಡಲಿ ಅಂತ. ಗೌರಿ ನನಗೆ ತುಂಬ ಹಿಂದಿಂದ ಪರಿಚಯ. ಆ ಥರ ಗೌರಿ ಹೇಳಿಲ್ಲ, ಬ್ಯಾಡ ಕಣ, ಬರಬೇಡ ನೀನು, ನಿನಗೆ ಪ್ರಿಂಟೇ ಸರಿ, ನೀನು ಯಾವ ಕಾರಣಕ್ಕೂ ನಿನಗೆ ಈ ಟೆಲಿವಿಷನ್ ಆಗಿ ಬರೋದಿಲ್ಲ, ನೀನು ಬರಬೇಡ ಅಂತ. ಸೊ ಹಾಗಾಗಿ ನಾನು ರಾಮೋಜಿ ರಾವ್ ಅವ್ರ ಜೊತೆ ಕೆಲಸ ಮಾಡೋಂಥ ಒಂದು ಇದನ್ನು ಕಳ್ಕೊಂಡೆ. ಎರಡನೇದು, ಮತ್ತೆ ನಾನು ಪ್ರಜಾವಾಣಿಯಿಂದ ಹೊರಗಡೆ ಬಂದಿದ್ದು ಕೂಡ ಸಣ್ಣದಿದು ಮೋಹನ. ನಾನು ಬಿಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಹೊರಗಡೆ ಬಂದು ಅವಾಗ ಬಿಟ್ಬಿಡು, ನೀನು ಧೈರ್ಯ ಮಾಡು ಅಂತ ಹೇಳಿ ಮೋಹನ ಬಿಡ್ತೀನಿ. ಸೊ ಎರಡು ಕಾರಣದಿಂದ ಮೋಹನ ನನ್ನ ಬದುಕಿನ ದಾರಿಯನ್ನು ಬದಲಿಸಿದ ಅಂತ ಹೇಳ್ಬೋದು ನಾನಿಲ್ಲಿ. ಇದು ಎರಡು. ಮೂರನೇದು, ನನಗೆ ಒಬ್ಬ ಪತ್ರಕರ್ತ, ನಾನು ಮದನ್ ಮೋಹನ್ ಇರ್ಬೋದು, ರಾಮೋಜಿ ರಾವ್ ಇರ್ಬೋದು, ಯಾರೇ ಬಗ್ಗೆ ಮಾತಾಡಬೇಕಾದ್ರೂ ನನಗೆ ಒಂದು ಭಾಷೆ ನೆನಪಾಗತ್ತೆ. ಯಾವಾಗ್ಲೂ ಒಂದು ಭಾಷೆ, ಒಂದು ಸಂಸ್ಕೃತಿ ನೆನಪಾಗತ್ತೆ. ಒಂದು ಭಾಷೆಯನ್ನು ಮಾತನಾಡುವ ಕೊನೆಯ ವ್ಯಕ್ತಿ, ಮೊನ್ನೆ ಇತ್ತೀಚೆಗೆ ನಾನು ಎಲ್ಲ ಓದ್ತಾ ಇದ್ದೆ, ನಾನು ಕೂಡ ಬರೆದೆ ಅದ್ರ ಬಗ್ಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೇಳಾರ ಅನ್ನುವಂಥ ಊರಿನ ಬೇಳಾರ ಭಾಷೆಯ ಕೊನೆಯ ಮಾತನಾಡುವ ವ್ಯಕ್ತಿ ತೀರಿಕೊಂಡ. ನಂಗೆ ಅದು ಅನ್ನಿಸ್ತು, ಅವನು ಸಾಯಲಿಲ್ಲ, ಅವನು ಸತ್ತಿದ್ರ ಜೊತೆಗೆ ಒಂದು ಸಂಸ್ಕೃತಿ ನಿಂತೋಯ್ತು, ಒಂದು ಭಾಷೆ ನಿಂತೋಯ್ತು, ಒಂದು ಸಂಸ್ಕೃತಿ ನಿಂತೋಯ್ತು, ಒಂದು ಅನುಭವ ನಾವು ಅವನ ಜೊತೆಗೆ ಕಳೆದುಕೊಂಡ್ವಿ ಅಂತ. ನನಗೆ ರಾಮೋಜಿ ರಾವ್ ಆಗಲಿ, ಮೊನ್ನೆ ರಾಜೀವ್ ತಾರಾನಾಥ್ ತೀರ್ಕೊಂಡ್ರು, ಆವಾಗಲೂ ನಂಗೆ ಅನಿಸಿದ್ದಷ್ಟೇನೆ, ತುಂಬ ಸಂಕಟ ಆಗಿದ್ದು ಅದಕ್ಕೇನೆ. ಒಂದು ಸಂಸ್ಕೃತಿನ ಕಳ್ಕೊತೀವಿ, ಒಂದು ಅನುಭವಗಳನ್ನು ಕಳ್ಕೊತೀವಿ, ಒಂದು ಏನನ್ನೂ ನಮ್ಮೊಳಗಿನ ಒಂದು ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತೀವಿ. ಇದು ನಾನು ಒಂದಾನೊಂದು ಕಾಲದಲ್ಲಿ ಏಸೊಂದು ಮುದವಿತ್ತ ಅಂತ ಹೇಳಿ ಈಗೇನು ಚೆನ್ನಾಗಿಲ್ಲ, ಈಗೆಲ್ಲ ಹಾಳಾಗಿ ಹೋಗಿದೆ, ಆ ಥರದ ಮನಸ್ಸಿನವನಲ್ಲ. ಬಟ್ ಆದರೆ ಆ ಕಾಲದಲ್ಲಿ ಇದ್ದಂಥ ಮೌಲ್ಯಗಳಿದಾವಲ್ಲ, ಆ ಮೌಲ್ಯಗಳು ನಮಗೆ ಸಾಕಷ್ಟು ಕಲಿಸಿದಾವೆ. ಆ ಮೌಲ್ಯಗಳು ಮರೆ ಆಗ್ತಾ ಇದೆ ಅನ್ನೋದನ್ನು ಮಾತ್ರ ಪ್ರತಿ ಕ್ಷಣದಲ್ಲೂ ಒಂದೊಂದು ವ್ಯಕ್ತಿಗಳು ಹೋದಾಗಲೂ ನಂಗೆ ಅನಿಸೋದು. ಈಗ ಮದನ್ ಮೋಹನ್ ಬಗ್ಗೆ ಹೇಳೋದಾದರೆ, ಮದನ್ ಮೋಹನ್ ನನಗಿಂತ ತುಂಬ ಹಿರಿಯರು, ತುಂಬ ಹಿರಿಯರು. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಕೇವಲ 3 ವರ್ಷಗಳ ಕಾಲ. ನಾನು 2002ರಲ್ಲಿ ಹಿಂದೂ ಸೇರಿದೆ, ಅವರು 2005ರಲ್ಲಿ ರಿಟೈರ್ ಆದರು. ಆದರೆ ನನ್ನ ಮತ್ತೆ ಮದನ್ ಮೋಹನ್ ಸಂಬಂಧ 1984ಕ್ಕಿಂತ ಹಿಂದಿದ್ದು. ನಾನು ಆ ಕಾಲದಲ್ಲಿ ವೈಕುಂಠರಾಜು ಮಾಡ್ತಿದ್ದಂಥ ವಾರಪತ್ರಿಕೆ ಅಂತ ಒಂದು ಪತ್ರಿಕೆಗೆ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಮಾಡುವಾಗ ಕರ್ನಾಟಕ ರಾಜ್ಯ ರೈತ ಸಂಘ ರಾಜಕೀಯ ಪಕ್ಷವನ್ನು ಹುಬ್ಬಳ್ಳಿನಲ್ಲಿ ಶುರು ಮಾಡುತ್ತೆ ಅಂತ, ಅದನ್ನು ವರದಿ ಮಾಡೋದಕ್ಕೆ ಹೋದವರಲ್ಲಿ ನಾನು, ಸಚಿದಾನಂದ ಮೂರ್ತಿ, ಶ್ರೀನಿವಾಸ್ ಪ್ರಸಾದ್ ಟೈಮ್ಸ್ ಆಫ್ ಇಂಡಿಯಾ, ಇಷ್ಟು ಜನ ನಾವು ಇಲ್ಲಿಂದ ಹೋಗಿದ್ದು ನೆನಪು. ಆ ಕಾಲದಲ್ಲಿ ಟೈಪ್ರೈಟರ್ ನೋಡಿದ್ದು ನಾನು ಫಸ್ಟ್ ಟೈಮು, ಪೋರ್ಟಬಲ್ ಟೈಪ್ರೈಟರ್ ನೋಡಿದ್ದು ಶ್ರೀನಿವಾಸ್ ಪ್ರಸಾದ್ ಹತ್ರ. ಅದು ಬಿಟ್ಟರೆ ಆ ಟೈಪ್ರೈಟರ್ ನೋಡಿದ್ದು ಮದನ್ ಮೋಹನ್ ಹತ್ರ. ಮದನ್ ಮೋಹನ್ ನನಗೆ ತುಂಬ ಚೆನ್ನಾಗಿ ನೆನಪಿರೋದು ಮದನ್ ಮೋಹನ್ ಬಗ್ಗೆ ಅದೇನೆ, ಅವ್ರ ಹೆಗಲಲ್ಲಿ ಒಂದು ಟೈಪ್ರೈಟರ್ ಇರೋದು, ಪೋರ್ಟಬಲ್ ಟೈಪ್ರೈಟರ್. ಅದು ಏನೋ ಒಂದು ಇದ್ರ ಥರ ಹೆಗಲಿ ತೂಗಾಕೊಳ್ತೀವಲ್ಲ ಆ ಥರ ಚೀಲ, ನಾವೀಗೆಲ್ಲ ಲೆದರ್ದೆಲ್ಲ ಹಾಕೋತೀವಲ್ಲ ಆ ಥರದ್ದಲ್ಲ, ಅದೆಲ್ಲೋದ್ರೂ ಇರೋದು ಅವ್ರ ಜೊತೆಯಲ್ಲಿ. ಇನ್ನೊಂದು, ಅವ್ರು ಹಾಕ್ತಿದ್ದಂಥ ಅತ್ಯಂತ ಸರಳ ವ್ಯಕ್ತಿಯವರು ಖಾದಿ ಬಟ್ಟೆ ಹಾಕೋರು. ಮತ್ತೆ ಅವರ ಆಲೋಚನೆಗಳು ಎಷ್ಟು ಸೂಕ್ಷ್ಮವಾಗಿರೋದು ಅಂತ ಹೇಳಿದರೆ, ನಾವು ಅಲ್ಲಿ ಹೋದ ತಕ್ಷಣ ಮೊದಲು ಮದನ್ ಮೋಹನ್ ಭೇಟಿ ಮಾಡಿ ಕೇಳಿದ್ದೇನೆ, ಸರ್ ಈ ಪಕ್ಷ ನಿಲ್ಲತ್ತಾ, ಗ್ಯಾರಂಟಿ ಆಗತ್ತಾ ಅಂತ. ನೀವೇ ನೋಡಿ, ನಿಮ್ಮ ಹೇಗೂ ಸ್ವಲ್ಪ ಬಿಡೋಣ, ನಾನೇ ಎಲ್ಲ ಹೇಳೋದು ಹೇಗೆ ಅಂತ ಹೇಳಿದ್ರು. ಯಾಕೆಂದರೆ ಹಿ ಈಸ್ ಅನ್ ಅಥಾರಿಟಿ ಆನ್ ನಾರ್ತ್ ಕರ್ನಾಟಕ, ನಾಟ್ ಓನ್ಲಿ ಪೊಲಿಟಿಕ್ಸ್, ಕಲ್ಚರ್, ಲಿಟ್ರೇಚರ್, ಎವ್ರಿಥಿಂಗ್. ಈಗ ನೀವು ಕೃಷ್ಣ ವಾಟರ್ ತಗೊಂಡ್ರೆ ಈಸ್ ಅನ್ ಅಥಾರಿಟಿ, ಮಹದಾಯಿ ತಗೊಂಡ್ರೆ ಈಸ್ ಅನ್ ಅಥಾರಿಟಿ,
ಪಂಚಾಯತ್ ರಾಜ್ ತಗೊಂಡ್ರೆ ಈಸ್ ಅನ್ ಅಥಾರಿಟಿ. ಅವರಿಗೆ ಅಥಾರಿಟಿ ಇಲ್ಲದೆ ಅನ್ನೋಂಥ ಪ್ರಶ್ನೆಗಳನ್ನೇ ನಾ ಕೇಳಿರಲಿಲ್ಲ. ಅಷ್ಟು ಅಥಾರಿಟೇಟಿವ್ ಆಗಿ ಅಥೆಂಟಿಕೇಟೆಡ್ ಆಗಿ ಮಾತಾಡೋರು. ಮತ್ತೆ ಈಸ್ ಅ ಗ್ರೌಂಡ್ ರಿಪೋರ್ಟರ್, ಗ್ರೌಂಡ್ ಅಂಡ್ ಗ್ರೌಂಡೆಡ್. ನಾನು ಏನು ತುಂಬಾ ಅಂಡರ್ಲೈನ್ ಮಾಡಿದ್ದೀನಿ, ಗ್ರೌಂಡೆಡ್. ಒಂದು ಸಲ ನನಗೆ ತುಂಬಾ ಚೆನ್ನಾಗಿ ನೆನಪಿದ್ದಂಗೆ ಅವರು ಬೆಳಗಾವಿಯ ಭಾಷಾ ವಿವಾದವನ್ನ ವರದಿ ಮಾಡಿದ ರೀತಿ, ಆಮೇಲೆ ಈದ್ಗಾ ಮೈದಾನವನ್ನ ವಿವಾದವನ್ನ ವರದಿ ಮಾಡಿದ ರೀತಿ, ಸೊರಟೂರು ದಲಿತರು ಮತ್ತೆ ಸವರ್ಣೀಯರ ನಡುವೆ ನಡೆದಂತಹ ಸಂಘರ್ಷವನ್ನು ವರದಿ ಮಾಡಿದ ರೀತಿ ಇಡೀ ರಾಷ್ಟ್ರದ ಪ್ರತಿಯೊಬ್ಬರು ತಲೆ ಎತ್ತಿ ನೋಡಂಗಾಗಿತ್ತು. ಅಷ್ಟು ಚೆನ್ನಾಗಿ ಆ ಭಾಗದಿಂದ ಅಷ್ಟು ಅನಾಲಿಟಿಕಲ್ ಆಗಿ, ಮತ್ತೆ ಅವರೇನು ಒಂದು ಶಬ್ದ ಆಡಂಬರ ಇರಲಿಲ್ಲ ಅವರ ಬರವಣಿಗೆಯಲ್ಲಿ. ಅಷ್ಟು ಅದ್ಭುತವಾದ ಸರಳವಾದ ಇಂಗ್ಲಿಷ್ನಲ್ಲಿ ಎಲ್ರಿಗೂ ತಲುಪಂಗೆ ಬರೆಯೋರು. ಈಸ್ ಅನ್ ಅಥಾರಿಟಿ ಆನ್ ಗೋವಾ. Nobody knows he's an authority on Goa. He could write anything and everything on Goa politics at any point of time. Even ನನಗೆ ಗೊತ್ತಿದ್ದಂಗೆ N. Ram used to call him. What's happening in Goa? Tell me, Madan Mohan ಕೇಳದೆ ರಾಮಯ್ಯ ಬರದ ನೆನಪಿಲ್ಲ ನನಗೆ ಆ ವಿಷಯಗಳ ಬಗ್ಗೆ. ರಾಮಯ್ಯ ಇಸ್ ಎ ಸ್ಟಾಲ್ವರ್ಟ್, ಬಟ್ ಡಿಸ್ಪೈಟ್ ದಟ್ ಆ ಸ್ಟಾಲ್ವರ್ಟ್ ಕೂಡ ಮದನ್ ಮೋಹನ್ನ ಬರೀಬಹುದಾ ಹಿಂಗೆ ಅಂತ ಕೇಳಿದ ದಿನಗಳಿದೆ. ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡೋರು ಅಂದ್ರೆ ನಮ್ಗೆಲ್ರಿಗೂ ಈ ಕಾಲದಲ್ಲಿ ಅದನ್ನ ದಂತಕಥೆಗಳ ತರ ಕೇಳುತ್ತೆ. ಬೆಳಿಗ್ಗೆ 5 ಗಂಟೆಗೆ ಕಾಪಿ ಬರೆಯೋರು ಮೋಹನ್ ಅವರು. ಬೆಳಗ್ಗೆ 5 ಗಂಟೆಗೆ ಕಾಪಿ ಬರೆದ್ಬಿಟ್ಟು ಮನೆಯಿಂದ ಹೊರಡೋರು. ಅಂದ್ರೆ ಇವತ್ತು ಕಳಿಸೋದನ್ನ ಇವತ್ತು ಬರೆಯೋರು ಅವರು. ಮಧ್ಯಾಹ್ನ ಎಲ್ಲ ಕಲೆಕ್ಟ್ ಮಾಡಿ ನಾಳೆ ಬೆಳಗ್ಗೆ ಬರೆಯೋರು. ಅಷ್ಟು ಯಾಕಂದ್ರೆ ಆ ಕಾಲಕ್ಕೆ ನಮಗೆ ಡೆಡ್ ಲೈನ್ಗಳು ಅಂದ್ರೆ ಸ್ಪೆಷಲ್ ಸ್ಟೋರೀಸ ಬರಿತಾ ಇದ್ದು. ಅವರು ಸಣ್ಣ ರಿಪೋರ್ಟ್ಗಳೆಲ್ಲ ಬರೆದಿದ್ದೆ ಗೊತ್ತಿಲ್ಲ ನನಗೆ ಮದನ್ ಮೋಹನ್. ಅಷ್ಟು ದೀರ್ಘವಾಗಿ ಬರೆಯೋರು. ಒಬ್ಬರೇ ನಿನ್ನೆ ಅಹಿರಾಜ್ ಹತ್ರ ಮಾತಾಡ್ತಾ ಇದ್ದೆ. ಅಹಿರಾಜ್ ಹೇಳ್ತಾ ಇದ್ರು ನನಗೆ, ನೋಡಿ ಅವ್ರು ಬೆಳಗ್ಗೆ ಬರೆದ್ಬಿಟ್ಟು ನಾನು ಅವ್ರ ಮನೆಗೆ ಸ್ಕೂಟರ್ ತಗೊಳಕ್ ಹೋದ್ರೆ ಅವರು ನಮ್ಗೆಲ್ಲ ಕೊಟ್ಬಿಟ್ಟು ಅದನ್ನ ಟೆಲಿಗ್ರಾಫ್ ಆಫೀಸಿಗೆ ಕೊಡು ಅಂತ ಹೇಳೋರು. ಟೆಲಿಗ್ರಾಫ್ ಆಫೀಸಿಗೆ ಕೊಡ್ಬೇಕಾದ್ರೆ ಹೇಗಿರ್ತಿತ್ತು ನಿಮ್ಗೆ ಅದನ್ನ ಅಂದ್ರೆ, ಅಲ್ಲಿ ವರ್ಡ್ ಕೌಂಟ್ ಮಾಡಬೇಕು ಕಳ್ಸಕ್ ಮುಂಚೆ. ಆ ಕಾಲಕ್ಕೆ ವರ್ಡ್ಸ್ ಅವರು 200 ಪದ ಆದ ತಕ್ಷಣ ಇಲ್ಲಿಗೆ 200 ಪದ ಆಗಿದೆ, ಇಲ್ಲಿಗೆ 400 ಪದ ಆಗಿದೆ, ಇಲ್ಲಿಗೆ 600 ಪದ ಆಗಿದೆ ಅಂತ ಬರೆದು 1000 ಪದದ 4 ಕಾಪಿ ಬೆಳಗ್ಗೆ ರೆಡಿ 5 ಗಂಟೆಗೆ ಎದ್ದು ಬರೆಯೋರು. ಅಷ್ಟೇ ಅಲ್ಲ, ಬೆಳಗ್ಗೆ ಎದ್ದು ಅಷ್ಟು ಪೇಪರ್ಗಳನ್ನ ಓದೋರು ಅವರು. ಅಷ್ಟು ಪೇಪರ್ ಓದಿ ಅದರಲ್ಲಿ ಇವತ್ತು ತಾವು ಮಾಡಬಹುದಾದ, ತಾವು ಫಾಲೋ ಅಪ್ ಮಾಡಬಹುದಾದ ಸ್ಥಳೀಯ ವಿಷಯಗಳು ಯಾವ್ದ್ಯಾವ್ದು ಅಂತ ಹೇಳಿ ಕತ್ತರಿಸಿ ಇಟ್ಟುಕೊಂಡು ಚರ್ಚೆ ಮಾಡಿ, ಮಂತ್ರಿಗಳು ಬಂದಾಗ ಅವ್ರನ್ನ ಕೇಳಿ, ಯು ವಿಲ್ ನಾಟ್ ಬಿಲೀವ್ HK ಪಾಟೀಲ್ ತರದವರು, ವೀರೇಂದ್ರ ಪಾಟೀಲ್ ತರದವರು ಅವ್ರ ಮುಂದೆ ಯೋಚನೆ ಮಾಡೋರು ಮಾತಾಡೋದಕ್ಕೆ. ಅಯ್ಯೋ ಮದನ್ ಮೋಹನ್ ಬಂದ್ರ, ಏನ್ ಪ್ರಶ್ನೆ ಕೇಳ್ತಾರೋ, ಏನ್ ಉತ್ತರ ಹೇಳೋದವ್ರಿಗೆ ಅಂತ. ಒಂದೇ ಸಲ 3 ಸಲ ಕರೆದು ಮಾತಾಡು ಮದನ್ ಮೋಹನ್, ಈ ತರ ಹೇಳ್ಬಹುದಾ ನಿಮ್ಮ ಅನುಭವದಲ್ಲಿ ಅಂತ ಹೇಳಿ. ದಟ್ ಈಸ್ ಮದನ್ ಮೋಹನ್. ಅಂಡ್ ಮದನ್ ಮೋಹನ್ ಹೋದಾಗ ನಂಗೆ ಅನ್ಸಿದ್ದೇನೆ, ಮದನ್ ಮೋಹನ್ ಅಷ್ಟೇ ಸಚಿ ಹೋದಾಗ್ಲೇ ನಂಗೆ ಅನ್ಸಿದ್ದೇನೆ, ದೇ ವರ್ ಎ ಕೈಂಡ್ ಆಫ್ ರೆಪ್ರೆಸೆಂಟೇಟಿವ್ ಆಫ್ ಎವ್ರಿಥಿಂಗ್ ಆಫ್ ಕರ್ನಾಟಕ, ಎವ್ರಿಥಿಂಗ್ ಆಫ್ ಅವರ್ ಲೈಫ್. ಅವ್ರು ಹೋದಾಗ ನನ್ಗೆ ಅನ್ಸಿದ್ದು ನಾವು ಒಂದು ಪತ್ರಿಕಾ ಸಂಸ್ಕೃತಿನ ಕಳ್ಕೊಂಡ್ವಿ ಅಂತ. ಇವ್ರುಗಳೆಲ್ಲ ಬೇಸಿಕಲಿ ನಾವಿಲ್ಲಾಗ ಪತ್ರಿಕೋದ್ಯಮ ಅಂತ ಮಾತಾಡ್ತೀವಿ, ಆದ್ರೆ ಇವ್ರು ಯಾರು ಪತ್ರಿಕಾ ಧರ್ಮದ ಬಗ್ಗೆ ಮಾತಾಡೋರು. ಯಾವಾಗ್ಲೂ ಪತ್ರಿಕಾ ಧರ್ಮ ಅವ್ರಿಗೆ ಮುಖ್ಯ ಆಗಿತ್ತು, ಪತ್ರಿಕೋದ್ಯಮ ಮುಖ್ಯ ಆಗಿರ್ಲಿಲ್ಲ. ದೇ ವರ್ ಆಲ್ ಟೈಮ್ ಜರ್ನಲಿಸ್ಟ್. ಮದನ್ ಮೋಹನ್ ಬಗ್ಗೆ ಆಲ್ ಟೈಮ್ ಜರ್ನಲಿಸ್ಟ್. ಅವರು ಬರದ ಹಾಗೆ ಬರೆದವ್ರು ತುಂಬಾ ಕಡಿಮೆ. ನಾನು ಯಾಕೆ ಈ ವಿಷಯನ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಒಂದೇ ಕಾರಣಕ್ಕೆ. ಮೊದಲೇ ನಾನು ಅಂಡರ್ಲೈನ್ ಮಾಡಿದ್ದೀನಿ, ಒಂದಾನೊಂದು ಕಾಲದಲ್ಲಿ ಒಂದು ಮುದವಿತ್ತ ಅಂತ, ಆ ಥರದವನಲ್ಲ ನಾನು ಅಂತ. ಆದ್ರೂ ನಂಗೆ ಅನ್ನಿಸ್ತಾ ಇದೆ, ಆ ಕಾಲದಲ್ಲಿ ಪತ್ರಿಕೋದ್ಯಮಕ್ಕೆ ಬರ್ತಿದ್ದವ್ರು ಯಾರು ಮೋಹನ್ ನಿಮ್ಗೆ ಗೊತ್ತಿದ್ದಂಗೆ? ಯಾರು ಪತ್ರಿಕೋದ್ಯಮ ಕಲ್ತವ್ರಲ್ಲ, ಬರಹಗಾರರಾಗಿರ್ತಾ ಇದ್ರು, ಸಾಹಿತ್ಯ ಕಲ್ತವ್ರಾಗಿರ್ತಾ ಇದ್ರು, ಚಿತ್ರಕಲೆ ಗೊತ್ತಿದ್ದವರಾಗಿರ್ತಾ ಇದ್ರು. ಪತ್ರಿಕೋದ್ಯಮದ ಮೂಲಕ ಹೇಳ್ಬೇಕಾದನ್ನ ಹೇಳಕ್ಕೋಸ್ಕರ ಪತ್ರಿಕೋದ್ಯಮಕ್ಕೆ ಬರ್ತಾ ಇದ್ರು. ಅದು ಪತ್ರಿಕೋದ್ಯಮ ಆಗಿತ್ತು, ಅದು ಪತ್ರಿಕಾ ವೃತ್ತಿ ಆಗಿತ್ತು ಆವಾಗ ಅದು. ಆದರೆ ಈಗ ಡೈನಾಮಿಕ್ಸ್ ಆಫ್ ಜರ್ನಲಿಸಮ್ ಹ್ಯಾಸ್ ಚೇಂಜ್. ಆ ಡೈನಾಮಿಕ್ಸ್ ಆಫ್ ಚೇಂಜ್ಡ್ ಜರ್ನಲಿಸಮ್ಗೆ ಆಗಿದೆ ಹೊರತು ವ್ಯಾಲ್ಯೂಸ್ ಚೇಂಜ್ ಆಗಿಲ್ಲ. ಮೋಹನ್, ಐ ಥಿಂಕ್ ಯು ವಿಲ್ ಅಡ್ಮಿಟ್ ಇಟ್ ಅಂಡ್ ಯು ವಿಲ್ ಅಕ್ನಾಲೆಡ್ಜ್ ಇಟ್. ವ್ಯಾಲ್ಯೂಸ್ ಅವತ್ತು ಹಂಗೆ ಇದೆ, ಇವತ್ತು ಹಂಗೆ ಇದೆ. ಒಬ್ಬ ವ್ಯಕ್ತಿ ಮಾತಾಡ್ತಾರೆ. ನಿನ್ನೆ ನನಗದು ಬೆಳಗ್ಗೆ ಓದಿದಾಗ ಅನಿಸ್ತು, ಓಕೆ ಸಾಹಿತಿಗಳು ಇನ್ನೊಬ್ರು ಹೋಗಿ ರಾಜಕಾರಣದ ಇದನ್ನ ಮಾಡೋದು ಓಕೆ, ಆಗ್ಬೇಕು ಅಂತ ಯೋಚನೆ ಮಾಡೋದು, ತಲೆ ತಗ್ಸೋದು ಓಕೆ, ಅದು ಅಂಧಕಾಲ ಮಹಾರಾಜರ ಕಾಲದಿಂದ ನಡ್ಕೊಂಡ್ ಬಂದಿದೆ. ಆದ್ರೆ
ನೀವೆಲ್ಲ ಬಂದು ಮಾಧ್ಯಮ ಸಲಹೆಗಾರಬೇಕು ಅಂತ ನಮ್ಮನ್ನು ಬಂದ್ಕೊಂಡು ನಮ್ಮ ಮುಂದೆ ಮಾತಾಡ್ತಿರಲ್ಲ, ನೀವು ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿರಲ್ಲ ಅಂತ ಕೇಳ್ತಾರೆ ಒಬ್ಬ ವ್ಯಕ್ತಿ. I can't understand where exactly we are standing now. Where exactly the values propagated by Madan Mohan, Ramoji Rao and others gone. Where exactly we are standing? What is our pedestal? How can we live in this shameless society? That is my concern. And those values are propagated by these two guys. ಮೋಹನ್ ಹೇಳ್ತಾ ಇದ್ರು, ನನಗೆ 2 ಕಡೆ ಸ್ವತಂತ್ರ ಕೊಟ್ಟರು, ರಾಮೋಜಿರಾವ್ ಸ್ವತಂತ್ರ ಕೊಟ್ಟರು ಅಂತ ಹೇಳ್ತಾ ಇದ್ರು, ಹರಿಕುಮಾರ್ ಕೊಟ್ಟರು ಅಂತ. ಎಕ್ಸಾಕ್ಟ್ಲಿ, ಹರಿಕುಮಾರ್ ಕೆಳಗಡೆ ಕೆಲಸ ಮಾಡಿದಂತ ಯಾರು ಕೂಡ ಇವತ್ತು ನಮಗೆ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳೋ ಅಧಿಕಾರವೇ ಇಲ್ಲ. ಯಾಕೆಂದ್ರೆ ಪತ್ರಿಕೋದ್ಯಮನ್ನ ಜೀವಿಸಿ ಅವರು ಬರೆದಿದ್ದು ಎಷ್ಟು ಕಡಿಮೆನೋ ಅಷ್ಟೇ ಅದ್ಭುತವಾಗಿ ಬರೆಯೋರು ಹರಿಕುಮಾರ್. ತುಂಬಾ ಜನಕ್ಕೆ ಹರಿಕುಮಾರ್ ಬಗ್ಗೆ ಗೊತ್ತಿಲ್ಲ. ಹರಿಕುಮಾರ್ ಇಸ್ ಎ ಫ್ಯಾಂಟಾಸ್ಟಿಕ್ ರೈಟರ್. ಅವರೊಂದು ಲೇಖನ ಬರೆದ್ರು ಅಂತ ಹೇಳಿದ್ರೆ ಓದಿ ತಿದ್ದದಕ್ಕೆ ಎಷ್ಟು ಜನಕ್ಕೆ ಕಷ್ಟ ಆಗೋದು. ಅಂತ ಸಂದರ್ಭದಲ್ಲಿ ಕೆಲಸ ಮಾಡಿ ಬಂದು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದಂಥವರಿಗೆ ಈಗ ಇಂಥ ಒಂದು ಮಾತನ್ನ ಕೇಳಿದ್ರು ಎಲ್ಲಿ ನಿಂತಿದ್ದೀವಿ ಅಂತ. ನಾನು ಹೇಳ್ತಾ ಇರೋದು, ಮದನ್ ಮೋಹನ್ನು, ರಾಮೋಜಿರಾವು, ನಾಳೆ ನಾನು, ಮತ್ತೊಬ್ಬರು ಎಲ್ಲರೂ ಎಲ್ಲವಾಗ್ತೀವಿ, ಆದರೆ ಮೌಲ್ಯಗಳು ಬದಲಾಗಲ್ಲ. ಆದರೆ ವಾಟ್ ಈಸ್ ನೀಡೆಡ್ ಈಸ್ the introspection, where exactly we are standing, for what values we are standing here, for what values we came here. You will not believe, I was in a good government position. ನಾನು ಜೀಪಲ್ ಓಡಾಡ್ಕೊಂಡು ಡಿವಿಷನಲ್ ಇಂಜಿನಿಯರ್ ಆಫ್ ಟೆಲಿಗ್ರಾಫ್ಸ್ ಅಂತ ಓಡಾಡ್ಬೋದು ಅಂತ ಸ್ಥಿತಿನಲ್ಲಿದ್ದೆ. ಆದರೆ ನಮ್ಮನ್ನೆಲ್ಲ ಎಳ್ಕೊಂಡ್ಬಂದಿದ್ದು ಬರವಣಿಗೆ. ಆ ಬರವಣಿಗೆಯನ್ನ ಕಲುಷಿತಗೊಳಿಸಬಾರ್ದು. ಆ ಕಲುಷಿತಗೊಳಿಸದೆ ಅದಕ್ಕೆ ಮೌಲ್ಯ ಏನಿದೆ ಆ ಮೌಲ್ಯವನ್ನು ಉಳಿಸ್ಬೇಕು. ಇವರಿಗೆ ನಾವು ನಿಜವಾಗಿ ಕೊಡಬೇಕಾಗಿರುವಂಥ ಶ್ರದ್ಧಾಂಜಲಿ ಅಂದರೆ ಅದು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು. ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಮದನ ನಾನು ಆತನ ಬಗ್ಗೆ ಮಾತ್ರ ಮಾತಾಡ್ತೀನಿ. ಏಕೆಂತಂದರೆ ರಾಮೋಜಿ ಅವರ ಸಾಹಸ ಸಾಧನೆಗಳನ್ನು ನೋಡಿದ ಪೈಕಿ ನಾನಾದರೂ ಸಹಿತ ಅವ್ರ ಜೊತೆ ನಾನು ಕೆಲಸ ಮಾಡಿರಲಿಲ್ಲ. ಆದರೆ ಮದನ ಅವನ ಜೊತೆ ಸುಮಾರು 50 ವರ್ಷಗಳ ಕಾಲ ಕೆಲಸ ಮಾಡಿದವನು. ನಾನು ಅವನು ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು. ಮದನಲ್ಲಿ ವಿಶೇಷವಾಗಿ ನಾನು ಗುರುತಿಸಿದ ಗುಣ ಅಂತಂದರೆ ನಿರ್ಭೀತ ಪತ್ರಿಕೋದ್ಯಮ ಅನ್ನೋ ಒಂದು ಪದ ಇದೆ. ನಿರ್ಭೀತ ಪತ್ರಿಕೋದ್ಯಮವನ್ನು ನಾವು ಬಾಯಿನಲ್ಲಿ ಹೇಳಿ ಭಾಷಣಗಳಲ್ಲಿ ಹೇಳಿ ಮುಗಿಸ್ತೀವಿ ಹೊರತು ಆಚರಣೆಯಲ್ಲಿ ತರೋದಕ್ಕೆ ಕಷ್ಟ ಆಗುತ್ತೆ. ಹಿಂದೂ ಅಂತಹ ಪತ್ರಿಕೆಯಲ್ಲಿ ಹಿಂದೂ ಯಾವ ರೀತಿ ವಿಶ್ವಕ್ಕೆ ಒಂದು ಮಾನವ ಕೊಡುಗೆಯಾಗಿ ಅದು ಸಹಾಯ ಮಾಡಿದೆ ಅದು ಬೇರೆ ವಿಷಯ. ಹಿಂದೂನಲ್ಲಿ ಸಹಿತ ಬಹಳ ಕಟ್ಟಳೆಗಳಿರುತ್ತೆ, ಕಟ್ಟುಪಾಡುಗಳಿರುತ್ತೆ. ಅಂಥ ಜಾಗದಲ್ಲಿ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಂತಹ ಒಬ್ಬ ಪತ್ರಕರ್ತ ಬಹುಶಃ ಇದ್ದಿದ್ದರೆ ಆತ. ಮೊನ್ನೆವರೆಗೂ ಅವನು ನನಗೆ ಕಳಿಸಿದ ಮೆಸೇಜಸ್ ಸಹಿತ ಇದೆ. 4ನೇ ತಾರೀಕು ಚುನಾವಣೆ ರಿಸಲ್ಟ್ ಬಂತು. ನಾನು ಅವನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಯೂಶ್ವಲಿ. 8ನೇ ತಾರೀಕುವರೆಗೂ ಇದೇ ವಿಷಯ ನಾವು ಮಾತಾಡ್ಕೊಂಡ್ವಿ. 9ಕ್ಕೆ ಅವನಿಗೆ ನಿಮೋನಿಯಾ ಅಟ್ಯಾಕ್ ಆಗಿದೆ ಅಂತ ಸುದ್ದಿ ಬಂತು, ಹೋಗ್ಬಿಟ್ಟು. ಅವನು ಕೊನೆಯಲ್ಲಿ ಕಳಿಸಿದ ಮೆಸೇಜ್ ಸಹಿತ ಇಲ್ಲಿದೆ. 2 ಘಟನೆಗಳನ್ನು ನಾನು ನೆನಪು ಮಾಡ್ಕೊಳ್ತೇನೆ. ಬಹುಶಃ ಇವತ್ತು ಕೃಷ್ಣಾ ವ್ಯಾಲಿನಲ್ಲಿ, ಕೃಷ್ಣಾ ಕಣಿವೆಯಲ್ಲಿ ಒಂದೇ ಒಂದು ತೊಟ್ಟು ನೀರು ನಮ್ಮ ಪರವಾಗಿದ್ದಂತಹ ನಾವು ಉಳಿಸಬೇಕಾದಂತಹ ನೀರು ಬೇರೆಯವ್ರಿಗೆ ಹೋಗಿಲ್ಲ. ಅದಕ್ಕೆ ಒಬ್ಬ ಪತ್ರಕರ್ತ ಕಾರಣ. ಅದು ಮದನ್ ಮೋಹನ್ ಪತ್ರಕರ್ತ. ಏನು ರಿಪೋರ್ಟ್ ಮಾಡ್ದ ಆ ಕೃಷ್ಣಾ ಕಣಿವೆಯಲ್ಲಿ, ಅದು ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕಮಿಷನು ಇವತ್ತಿಗೂ ಸಹ ಡಾಕ್ಯುಮೆಂಟ್ ಕೋಟ್ ಮಾಡುತ್ತೆ. ಅವನ ಕೊಟ್ಟ ಆ ಚಿಂತನೆಗಳ ಆಧಾರದ ಮೇಲೆ ನಿರ್ಣಯ ಬರುತ್ತೆ. ಆದರೆ ಇಲ್ಲಿ ಬರಲಿಲ್ಲ ನಮಗೆ ಕಾವೇರಿನಲ್ಲಿ. ನಾನು ಕೇಳ್ತಿದ್ದೆ, ನೀನು ಕಾವೇರಿ ಬಗ್ಗೆನೂ ಬರೆಯೋ ಅಂತ. ಬಹಳ ಸೂಕ್ಷ್ಮವಾಗಿ ಹೇಳೋನವನು.
ಇಲ್ಲಪ್ಪ ನಾ ಕಾವೇರಿ ಬಗ್ಗೆ ಬರೆಯೋಕ್ಕೆ ಹೋಗಲ್ಲ. ಯಾಕೋ ನಿಂಗೆ ಗೊತ್ತಾಗಲ್ಲ ಬಿಡೋನು. ನಾನು ಅವನು ಏನು ಹೇಳ್ತಾ ಇದ್ದ ಅನ್ನೋದನ್ನ ನಿನ್ನೆ ಮೊನ್ನೆ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಅದು ಹೇಳೋದು ಉಚಿತವೋ ಇಲ್ವೋ ಗೊತ್ತಿಲ್ಲ, ಆದರೆ ಮದನನಿಗೆ ಒಂದು ಟ್ರಿಬ್ಯೂಟ್ ಕೊಡೋಕ್ಕೋಸ್ಕರ ನಾನು ಅದನ್ನು ಹೇಳ್ತೀನಿ. ಮೊನ್ನೆ ಭಾನುವಾರ, ಈಗ 5 ದಿವಸಗಳ ಕೆಳಗೆ ಭಾನುವಾರ ಕಾವೇರಿ ಬಗ್ಗೆ ಒಂದು ಡಿಸ್ಕಷನ್ ಆಗುತ್ತೆ. ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಕಾವೇರಿ ನೀರು ಇತ್ಯಾದಿ ಇತ್ಯಾದಿ. ಎಕ್ಸ್ಪರ್ಟ್ಸ್ಗಳು ಮಾತಾಡ್ತಾರೆ. ಒಬ್ಬರು IPS ಆಫೀಸರ್ ಬರೆದ ಪುಸ್ತಕ ಅದು. ನಮ್ಮ ಪತ್ರಕರ್ತರಾದ ದಿನೇಶ್ ಅಮೀನ್ ಮಟ್ಟು ಸಹಿತ ಅವತ್ತು ಮಾತಾಡ್ತಾರೆ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಮಾತಾಡ್ತಾರೆ. ಈ ಸುದ್ದಿ ಕಾವೇರಿ ನಮಗೆಲ್ಲ ಜೀವನದಿ, ನಮಗೆಲ್ಲ ಇಂಪಾರ್ಟೆಂಟ್. ಎಲ್ಲ ಪತ್ರಿಕೆಗಳಲ್ಲೂ ಬಂತು. ಡೆಕ್ಕನ್ ಹೆರಾಲ್ಡ್ ಬಂತು, ಇಂಡಿಯನ್ ಎಕ್ಸ್ಪ್ರೆಸ್ ಬಂತು, ಕನ್ನಡಪ್ರಭ ಬಂತು, ಪ್ರಜಾವಾಣಿ ಬಂತು, ಪ್ರತಿಯೊಂದು ಪತ್ರಿಕೆನಲ್ಲೂ ಬಂತು. ಮಿತ್ರರೇ, ತಪ್ಪು ತಿಳ್ಕೊಬೇಡಿ, ಹಿಂದೂನಲ್ಲಿ ಮಾತ್ರ ಬರಲಿಲ್ಲ. ಹಿಂದೂನಲ್ಲಿ ಮಾತ್ರ ಬರಲಿಲ್ಲ. ಇದು ನೋಡಿ ಏನು ತೋರಿಸುತ್ತೆ ಅಂತಂದರೆ, ನಾವು ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ಇದು ಮಣ್ಣು ಮಸಿ ಎಲ್ಲ ಮಾತಾಡ್ತೀವಿ. ಮದನ ಹೇಳಿದ ನೆನಪಾಗುತ್ತೆ, ಅಪ್ಪ ನಾ ಕಾವೇರಿ ಬಗ್ಗೆ ಬರೆಯೋದಿಲ್ಲ. ಅವತ್ತು ಬರಲಿಲ್ಲ, ಬಹುಶಃ ನೆಕ್ಸ್ಟ್ ಡೇ ಬರ್ಬೋದು ಅಂತ ನಾವು ಕಾದ್ರೆ ಅವತ್ತೂ ಬರಲಿಲ್ಲ. ನಿನ್ನೆ ಪತ್ರಿಕೆಯಲ್ಲಿ ಸ್ವಾಮಿ ಕಣ್ಣಲ್ಲಿ ನೀರಾಕೊಂಡು ಹೇಳ್ತೀನಿ ಕೇಳಿ, ಯಾವನೋ ಕಿತ್ತೋದ ರಾಜಕಾರಣಿ ಹೇಳ್ತಾನೆ ತಮಿಳ್ನಾಡಿನಲ್ಲಿ, ಅದು 4 ಕಾಲಮ್ ಹೆಡಿಂಗಲ್ಲಿ ಬರುತ್ತೆ ರೀ. 4 ಕಾಲಮ್ ಹೆಡಿಂಗಲ್ಲಿ ಆ ನ್ಯೂಸ್ ಬರುತ್ತೆ, ಈ ನ್ಯೂಸ್ ಬರೋದಿಲ್ಲ. ಅಂತಹ ಪತ್ರಿಕೆಯಲ್ಲಿ ಇದ್ದೂ ಸಹಿತ ಮದನ್ ಮೋಹನ ಬಹಳ ಕಷ್ಟಪಟ್ಟು ವರದಿಗಳನ್ನು ತಯಾರು ಮಾಡ್ತಿದ್ದ. ಇನ್ನೊಂದು ವಿಷಯ ಹೇಳ್ತೇನೆ, ಬಾಳೆಕುಂದ್ರಿಯವರು ನೀರಿನ ವಿಷಯದಲ್ಲಿ ಪರ್ಹ್ಯಾಪ್ಸ್ ರಾಷ್ಟ್ರ ಮಟ್ಟದಂತಹ ಒಬ್ಬ ವಿಜ್ಞಾನಿ, ಇಂಜಿನಿಯರ್. ಬಾಳೆಕುಂದ್ರಿಯವರು ಹೇಳಿ ಹೋಗಿದ್ದಾರೆ, ನಮಗೆ ಕೃಷ್ಣಾ ನದಿಯ ಈ ಎತ್ತರ ಎತ್ತಿಸ್ಬೇಕಲ್ಲ, ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದು ನಿಂತುಬಿಟ್ಟಿದೆ, ಮೇಲೆ ಎತ್ತಿಸ್ಬೇಕು ಅದನ್ನು. ಬಾಳೆಕುಂದ್ರಿಯವರು ಅವರೇ ಚೇರ್ಮನ್ ಅದಕ್ಕೆ. ಬೇಕಾದಷ್ಟು ಕಡೆ ಇನ್ಫಾರ್ಮೇಷನ್ ತಗೊಳ್ತಾರೆ. ಫೈನಲ್ ಆಗಿ ಅವ್ರು ತಗೊಳ್ಳೋದು ಮದನ್ ಮೋಹನ್ ರಿಪೋರ್ಟ್. ಅವನ ರಿಪೋರ್ಟಿಂದ ಕೋಟ್ ಮಾಡ್ತಾರೆ ಇವತ್ತು. ಅದರಲ್ಲಿ ಮದನ್ ಮೋಹನ್ ಹಿಂದೂ ಕರೆಸ್ಪಾಂಡೆಂಟ್, ಹಿಂದೂ ಹ್ಯಾಸ್ ಕೋಟೆಡ್ ಅಂತ ಮಾಡ್ತಾ ಇರೋದು, ಅದು ಬೇರೆ ವಿಷಯ. ಇನ್ಸ್ಟಿಟ್ಯೂಷನ್ ತಗೋತಾರೆ. ಹಿಂದೂ ಈಸ್ ಎನ್ ಅಥಾರಿಟಿ ಫಾರ್ ಅಸ್ ಇನ್ ಸೋ ಫಾರ್ ಎಸ್ ಕೃಷ್ಣ ವಾಟರ್ ಕನ್ಸರ್ನ್. ಈ ಕಡೆ ಈ ಥರ ಪದ. ಅಂತಹ ದೊಡ್ಡ ವ್ಯಕ್ತಿಯವನು. ಒಂದು ಘಟನೆ ಮೊನ್ನೆ ಇತ್ತೀಚಿಂದು ಕೊನೆಯವರೆಗೂ ನನ್ನ ಜೊತೆ ಮಾತಾಡ್ತಿದ್ದ. ಅವನನ್ನು ಕೇಳಿದೆ, ನೋಡು, ನಾವು ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಸುಮಾರು 19 ಕ್ಷೇತ್ರಗಳಿಗೆ ನಾನು ಈಶ್ವರ ದೈತೋಟ, ದಾವಣಗೆರೆಗೆ ಸಹಿತ ನಾವು ಬಂದಿದ್ವಿ. ಹೀಗೆ ನಾವು ಒಂದು 5-6 ಜನ ನಾವು ಟೂರ್ ಮಾಡಿದ್ವಿ, ರವೀಂದ್ರ ರೇಷ್ಮೆ ಎಲ್ಲ ಸೇರಿ. ನಾನು ಅವನನ್ನು ಕೇಳಿದೆ, ನಾವು ಪುಸ್ತಕ ಬರೆಯಬೇಕು ಅಂತಿದ್ದೀವಿ, ನಿನ್ನ ಸೀನಿಯರ್ ಕರೆಸ್ಪಾಂಡೆಂಟು, ನಿನ್ನ ಮೊದಲ ಎಲೆಕ್ಷನ್ ಕವರೇಜ್ದು ಒಂದು ಡೀಟೇಲ್ಸ್ ಕೊಡಯ್ಯ ಅಂತ ಕೇಳಿದ್ರು. ಅವನು ನಾನು ಬರಿತೀನಿ ತಡಿ ಅಂತ ಹೇಳಿ ಪಾಪ ಬರೀಲಿಲ್ಲ, ಹೋಗ್ಬಿಟ್ಟ. ಬರೀ ವಿಷಯ. ಆದರೂ ಒಂದು ಘಟನೆ ಹೇಳ್ದ ಅವನು. ಅವನು ಫಸ್ಟು ಎಲೆಕ್ಷನ್ ಕವರ್ ಮಾಡಿದಾಗ ಅವನು 10 ಜನಗಳನ್ನು, ಪ್ರತಿನಿಧಿಗಳನ್ನು ಅಸೆಂಬ್ಲಿ ಕವರ್ ಮಾಡ್ತಾನೆ. ಅವನು ಅಸೆಂಬ್ಲಿ ಕವರ್ ಮಾಡಿದಾಗ ಒಂದು 10 ಜನಗಳನ್ನು ಇಂಟರ್ವ್ಯೂ ಮಾಡಿರ್ತಾನೆ. ಏನು, ಚುನಾವಣೆಗೂ ಮುಂಚೆ ಅವರ ಅಭ್ಯರ್ಥಿಗಳನ್ನು ಭೇಟಿಯಾಗಿ ನಿಮ್ಮ ಆದ್ಯತೆ ಏನು, ನಿಮ್ಮ ಕ್ಷೇತ್ರದ ಸಮಸ್ಯೆಗಳೇನು, ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಮಾಡಬೇಕು ಅಂತಿದ್ದೀರಿ ಮುಂದೆ, ಹೀಗೆಲ್ಲ ಪ್ರಶ್ನೆ ಕೇಳಿರ್ತಾನೆ. ಆಯಿತು, ಚುನಾವಣೆ ಆಯಿತು, ಕೆಲವರು ಗೆದ್ದರು, ಕೆಲವರು ಸೋತರು. ಮದನ್ ಮೋಹನ ತಿರುಗಿ ಆ ಸ್ಟೋರಿ ಹಾಕೋಕ್ಕೂ ಮುಂಚೆ ಅವ್ರ ಹತ್ತಿಗೆ ಹೋಗ್ತಾನೆ. ಇವನು ಪ್ರತಿಯೊಬ್ಬರ ಹತ್ರನೂ ಹೋಗಿ ಯಾರು ಗೆದ್ದಿರ್ತಾರೆ ಅವ್ರನ್ನ ಕೇಳ್ತಾರೆ, ಸ್ವಾಮಿ ನೀವು ಅವತ್ತು ಹಿಂಗೆ ಹೇಳಿದ್ರಿ, ನಿಮ್ಮ ಕ್ಷೇತ್ರದ ಸಮಸ್ಯೆ ಇದಿದೆ ಅದಿದೆ ಅಂತ. ಈಗಲೇ ಏನೂ ಹೇಳೋಕ್ಕಾಗಲ್ಲ ಸ್ವಾಮಿ, ತಡೀರಿ ಸ್ವಲ್ಪ ದಿವಸ ಆಗಲಿ, ಅಸೆಂಬ್ಲಿ ಆಗಲಿ ಅಂತ ಹೇಳ್ತಾರೆ ಹೊರತು ಒಬ್ಬರು ನೇರವಾಗಿ ಉತ್ತರ ಕೊಡೋದಿಲ್ಲ. ಅವತ್ತು ನಾನು ಅದು ಮಾಡ್ತೀನಿ, ನನ್ನ ಕ್ಷೇತ್ರಕ್ಕೆ ಇದು ಮಾಡ್ತೀನಿ ಅಂತ ಹೇಳ್ಕೊಂಡವರು ಮದನ್ ಮೋಹನ್ ಒಬ್ಬ ರಿಪೋರ್ಟ್ರು ಕೇಳಿದಾಗ 10 ಜನರಲ್ಲಿ ಒಬ್ಬರು ಕೊಡೋದಿಲ್ಲ, ಒಬ್ಬರು ಸರಿಯಾಗಿ ಉತ್ತರ ಕೊಡ್ತಾರೆ. ಅದು ಎಚ್ ಕೆ ಪಾಟೀಲ್ ತಂದೆ. ಎಚ್ ಕೆ ಪಾಟೀಲ್ರು ಅವರಿಗೆ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ನೋಡಿ,
ಇಂತಹ ಸಮಸ್ಯೆಗೆ ಇಂತಹ ಉತ್ತರ ಕೊಡಬೇಕು ಅಂತ ಮಾಡಿದ್ದೀನಿ ನಾನು ಅಂತ ಹೇಳಿ ತಮ್ಮ ಜೀವನ ಚರಿತ್ರೆಯಲ್ಲಿ ಪಾಟೀಲ್ರು ಹೇಳ್ಕೊಳ್ತಾರೆ, ಸೀನಿಯರ್ ಪಾಟೀಲ್. ಹೀಗೆ ಮದನ ವಿಷಯವಾದ ಆಳಕ್ಕೆ ಹೋಗೋಣ. KLC ಬರೆದಿದ್ದು ಅವನ ಜನ್ಮದಲ್ಲೇ ಇಲ್ಲ, ಭಾಳ ಗಂಭೀರವಾಗಿ ವ್ಯಾಪಕವಾಗಿ ಇಂಟೆನ್ಸಿವ್ ಅಂತ ನಾವು ಕರಿತೀವಲ್ಲ, ಇನ್ಕ್ಲೂಸಿವ್ ಆಗಿ ಮದನ ಪತ್ರಿಕೆ ವರದಿ ಮಾಡ್ತಾ ಇದ್ದ. ಯೂನಿವರ್ಸಿಟಿಗಳಲ್ಲಿ ಅವನ ರಿಪೋರ್ಟ್ಸನ್ನ ಕೆಲವು ಇಟ್ಕೊಂಡು ಟೀಚ್ ಮಾಡಿದ್ರು ಒಳ್ಳೆಯದಾಗಬಹುದು ಅಂತ ಹೇಳಿ ನನ್ನ ಮನಸ್ಸಿದೆ. ಇದನ್ನು ಕೆಲವು ವೈಸ್ ಚಾನ್ಸಲರ್ ಜೊತೆ ಮಾತಾಡ್ತೀನಿ, ಕೆಲವರು ನನ್ನ ಪತ್ರಕರ್ತರಿದ್ದಾರೆ, ಮಿತ್ರರಿದ್ದಾರೆ, ಅವ್ರ ಜೊತೆ ಮಾತಾಡಿ ಅವನ ರಿಪೋರ್ಟ್ ಎಸ್ ಎ ಮಾಡೆಲ್ ಹೇಗಾಗುತ್ತೆ ಅನ್ನೋದನ್ನು ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ಆಸೆ ನನಗೂ ಇದೆ. ಇಷ್ಟು ಮಾತಾಡಿ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಹಿರಿಯ KWJ ಮಾರ್ಗದರ್ಶಕರು ಆದಂತಹ BV ಮಲ್ಲಿಕಾರ್ಜುನಯ್ಯ ಅವರು ಬಂದಿದ್ದಾರೆ. ದಯಮಾಡಿ ಬಂದು ಮಾತನಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನೋಡಿದ್ದೀನಿ, ಅವರೊಬ್ಬ ಸಾಮ್ರಾಜ್ಯವನ್ನು ಕಟ್ಟಿದವರು. ಯಾಕೆಂದರೆ ಪತ್ರಿಕೋದ್ಯಮದಲ್ಲಿ ಮತ್ತು ಅದರಲ್ಲೂ ವಿಜುವಲ್ ಮೀಡಿಯಾದಲ್ಲಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಅವರು ಎಲ್ಲರಿಗೂ ಚರಿತ್ರಿಸಿದಂಥ ವ್ಯಕ್ತಿ ಅವರು. ಏಕೆಂದರೆ ಅನೇಕ ವ್ಯಕ್ತಿಗಳನ್ನು, ಅನೇಕ ಜನವನ್ನು, ಪತ್ರಕರ್ತರನ್ನು ಸೃಷ್ಟಿ ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಪತ್ರಿಕೆಗಳು ಕೊಟ್ಟಿದ್ದಾರೆ. ಒಂದು ಇಂಥ ಕಡೆ ಅಂತಿಲ್ಲ ಅವರು. ಹಾಗಾಗಿ ಅವ್ರನ್ನ ಇವತ್ತು ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀರಿ. ಹಾಗಾಗಿ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದೀರಿ. ಹಾಗಾಗಿ ರಾಮೋಜಿರಾವ್ ಬಗ್ಗೆ ಸಾಕಷ್ಟು ಜನ ಮಾತಾಡಿ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಅವರಿಂದ ಕಲಿತದ್ದ ಮಾತುಗಳನ್ನ ರವಿಕುಮಾರ್ ಅವರು, ನಾನು ಹೇಗೆ ಪತ್ರಿಕೋದ್ಯಮದಲ್ಲಿ ಬಂದು ವಿಜುವಲ್ ಮೀಡಿಯಾದಲ್ಲಿ ಕಲಿತೆ, ನಾವು ಹೇಗೆ ಕಲಿಬೇಕು ಅಂತ ಟ್ರೈ ಮಾಡಿದೆ, ಅವ್ರು ಎಷ್ಟು ಗೌರವಯುತವಾಗಿ ನಡೆಸ್ಕೊಂಡ್ರು ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಅಂಥ ವ್ಯಕ್ತಿ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೇನು ಸಿಗಲಿಲ್ಲ. ನಾನು ಒಂದು ರೀತಿಯಲ್ಲಿ ಪ್ರಿಂಟ್ ಮೀಡಿಯಾದಲ್ಲೇ ನನ್ನ ಜೀವನವನ್ನು ಕಳೆದಕ್ಕಂಥ ಒಂದು ಕೆಲಸ, ವಿಜುವಲ್ ಮೀಡಿಯಾಗೆ ಹೋಗಲಿಲ್ಲ ನಾವು. ಹಾಗಾಗಿ ನಮ್ಮ ಮದನ್ ಮೋಹನ್ ಅವರು, ನಾನು ಧಾರವಾಡಕ್ಕೆ ಹೋದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಾಯಿದ್ದೆ, ಹುಬ್ಬಳ್ಳಿನಲ್ಲಿ, ಧಾರವಾಡದಲ್ಲಿ. ಅವರು ಭಾಳ ಸಿಂಪಲ್ ಆಗಿರ್ತಾಯಿದ್ರು ನೋಡೋದಕ್ಕೆ. ನೋಡಿದವರಿಗೆ ಇವರು ಏನು ಈ ಥರ ಇದ್ದಾರೆ ಏನೋ ಥರ ಇದ್ರೂ ಅವರ ವ್ಯಕ್ತಿತ್ವ ಮತ್ತು ಅವರ ಬರಹ ಎಲ್ಲರೂ ಮನಮುಟ್ಟುವಂಗಿತ್ತು. ಎಲ್ಲರೂ ಕೂಡ, ಎಲ್ಲ ರಾಜಕಾರಣಿಗಳು ಮದನ್ ಮೋಹನ್ ಜೊತೆ ಮಾತಾಡದೆ ಏನು ಕೆಲಸನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವ್ರ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು. ಕೇವಲ ಒಂದು ಪಂಚೆ, ಒಂದು ಮೇಲ್ಗಡೆ ಒಂದು ಜೋದ ಮೇಲೆ ಒಂದು ಟವಲ್ ಥರ ಎಸ್ಕೊಂಡು ಓಡಾಡ್ತಾಯಿದ್ರು. ಭಾಳ ಸರಳವಾದ ವ್ಯಕ್ತಿ. ಆದರೆ ಅವರ ವ್ಯಕ್ತಿತ್ವ ಮತ್ತು ಅವರ ಅನುಭವ ಇತ್ತಲ್ಲ, ಅದು ಭಾಳ ಆಳವಾಗಿತ್ತು. ನೋಡೋರ ಕಣ್ಣಿಗೆ ಸಾಮಾನ್ಯ ವ್ಯಕ್ತಿ ಅಂತ ಕಂಡರೂ ಕೂಡ ಪತ್ರಕರ್ತರ ಎಲ್ಲರಿಗೂ ಗುರುವಾಗಿದ್ದರು ಅವರು. ಯಾರು ಏನು ಕೇಳಿದ್ರು ಕೂಡ, ಯಾವ ವಿಚಾರದಲ್ಲಿ ಕೇಳಿದ್ರು ಕೂಡ ಇಲ್ಲ ಅಂತ ಇರಲಿಲ್ಲ. ಅವರಿಗೆ ಸಲಹೆ ಕೊಡ್ತಾಯಿದ್ರು ಮತ್ತು ಮಾರ್ಗದರ್ಶನ ನೀಡ್ತಾಯಿದ್ರು. ಹಾಗೂ ಅವರ ಬರಹವನ್ನು ಎಲ್ಲರೂ ಮೆಚ್ಕೊಳ್ಳೋ ರೀತಿಯಲ್ಲಿ ಬರಿತಾಯಿದ್ರು. ನಾವು ಅನೇಕ ಸಾರಿ ಭೇಟಿ ಮಾಡಿದಾಗ, ಅವ್ರ ಜೊತೆ ಮಾತಾಡಿದಾಗ ನಾವು ಅವರ ಅನುಭವಗಳನ್ನು ಗಳಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಒಂದು 2-3 ಸಾರಿ ಬಂದಿತ್ತು ನನಗೂ. ಹಾಗಾಗಿ ಮದನ ಮೋಹನ್ ಅವ್ರನ್ನ ವ್ಯಕ್ತಿತ್ವವನ್ನು ಯಾರು ಅಲ್ಗದ, ಅವರು ಯಾವತ್ತೂ ಕೂಡ ರಾಜಕಾರಣಿಗಳು ಅವ್ರನ್ನ ನೋಡಿ ಹೆದರ್ಕೊಳ್ತಿದ್ರೆ ಹೊರತು ಇವ್ರು ಯಾವತ್ತೂ ಎದುರಿಸಿದವರಲ್ಲ. ಆದರೆ ಅವರೇ ಹೆದರ್ಕೊಳ್ತಾಯಿದ್ರು. ಯಾಕೆಂದರೆ ಈ ಮನುಷ್ಯನ ಮುಂದೆ ಕೂತ್ಕೊಂಡಾಗ ಏನು ಪ್ರಶ್ನೆ ಕೇಳ್ತಾರೋ, ಏನು ನಾವು ಉತ್ತರ ಹೇಳಬೇಕು ಅನ್ನೋ ಒಂದು ದಾಷ್ಟ್ಯತನವನ್ನು ಮತ್ತು ಆ ವ್ಯಕ್ತಿತ್ವವನ್ನು ಹೊಂದಂಥ ಭಾಳ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದರು. ಅಂಥವರು ಇತ್ತೀಚೆಗೆ ಮತ್ತು ಅಗಲಿದ್ರು ಅಂತ ಕೇಳಿದಾಗ ನೋವಾಯಿತು. ಯಾಕೆಂದರೆ ವಯಸ್ಸು ಆಗಿತ್ತು. ಭಾಳ ಎಲ್ಲರಿಗೆ ಆದರ್ಶವಾಗಿದ್ದರು. ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾರಾದರೂ ಅವ್ರನ್ನ ಯಾವುದೇ ವಿಚಾರವಾಗಿರ್ಬೋದು ಕೇಳಿದ್ರೆ ಅದಕ್ಕೆ ನಿರರ್ಗಳವಾಗಿ ಮನಬಿಚ್ಚಿ ಎಲ್ಲ ವಿಚಾರಗಳನ್ನು ಹೇಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ಪತ್ರಕರ್ತರು. ಅಂಥವರನ್ನು ನಾವು ಇವತ್ತು ಸ್ಮರಿಸ್ತಾ ಇದ್ದೀವಿ. ನಿಜವೂ ಕೂಡ ನನಗೆ ಹೆಮ್ಮೆ ಆಗ್ತಾಯಿದೆ. ಯಾಕೆಂತಂದರೆ ಎಲ್ಲರೂ ನೋಡ್ತೀವಿ, ಈಗ ಹೇಳಿದ್ರ ರಾಮೋಜಿರಾವು ಮತ್ತು ಮದನ್ ಮೋಹನ್, ಇವೆಲ್ಲೂ ಕೂಡ ಎರಡೂ ಕೂಡ ಮೇರು ವ್ಯಕ್ತಿತ್ವ ಹೊಂದಿರ್ತಕ್ಕಂಥವ್ರು. ಅಂಥವ್ರನ್ನ ನೀನು ನೆನೆಸ್ತಕ್ಕಂಥ ಪತ್ರಕರ್ತ ಸಂಘ ಒಂದು ನೆನಪಕ್ಕಂಥ ಕೆಲಸ ಮಾಡ್ತಾಯಿದೆ. ಅವರಿಗೆ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅದರ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಸಮಾರಂಭಕ್ಕಾಗಿ ಆಹ್ವಾನ ಮಾಡಲಿಕ್ಕೆ ಕರೆದಿದ್ರಿ. ನನಗೂ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಅಂತ ಧನ್ಯವಾದಗಳು. ಮದನ್ ಮೋಹನ್ ಅವರ ಸಾವಿನ ಸುದ್ದಿಯನ್ನು ಮೊದಲು ತಲುಪಿಸಿದವರು ಕೂಡ ಅವರೇ. ಹುಬ್ಬಳ್ಳಿ ಪತ್ರಕರ್ತರ ಸಂಘದ, ಧಾರವಾಡ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದವರು, ಈಗ ನಮ್ಮ ಸ್ಟೇಟ್ ಕಮಿಟಿ ಮೆಂಬರ್ ಕೂಡ. ಅವರು ಗಣಪತಿ ಗಂಗೊಳ್ಳಿ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡಿ.
ಇಬ್ಬರು ಮಾಧ್ಯಮ ಕ್ಷೇತ್ರದ ದಿಗ್ಗಜರ ಕುರಿತು ಈಗಾಗಲೇ ಸಭೆಯವರಾಗಿ ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲೇಬೇಕು. 1989-90ರಲ್ಲಿ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟವನು ನಾನು. 93ರಿಂದ ಸುಮಾರು 99ರವರೆಗೆ ಮದನ್ ಮೋಹನ್ ಅವರ ಜೊತೆ ನಾನು ಕಾರ್ಯನಿರ್ವಹಿಸಿದ್ದೇನೆ ಹುಬ್ಬಳ್ಳಿಯಲ್ಲಿ. ಹಾಗಾಗಿ ಒಂದು 2 ನಿಮಿಷಗಳ ಕಾಲ ಮಾತಾಡ್ತೇನೆ. ವಸ್ತುನಿಷ್ಠತೆ, ಸಾಮಾಜಿಕ ಕಳಕಳಿಯನ್ನು ಧ್ಯೇಯವಾಗಿಟ್ಕೊಂಡು ಹುಬ್ಬಳ್ಳಿಯಿಂದ ಪಾಟೀಲ್ ಪುಟ್ಟಪ್ಪನವರು, ಆರ್ ಕೆ ಜೋಶಿ ಅವರು, ಧ್ರುವರಾಜ್ ಮುತಾಲಿಕ್ ದೇಸಾಯಿ ಅವರು, ಮೌರ್ಯ ಹನುಮಂತರಾಯರು ಅನೇಕರು ಹುಬ್ಬಳ್ಳಿಯನ್ನು ಕಾರ್ಯಕ್ಷೇತ್ರವಾಗಿಸಿಕೊಂಡು ಉತ್ತರದ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಿದ್ದಾರೆ. ಆದರೆ ವೃತ್ತಿ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರು ಅಂತಂದರೆ ಹಿಂದೂ ಪತ್ರಿಕೆಯಲ್ಲಿ ಸುಮಾರು 4 ದಶಕಗಳ ಕಾಲ ಕೆಲಸ ಮಾಡಿದಂತಹ ಮದನ್ ಮೋಹನ್ ಅವರು ಅಂತಂದರೆ ಯಾವುದೇ ಅತಿಶಯೋಕ್ತಿ ಅಲ್ಲ, ತಪ್ಪಾಗಲಿಕ್ಕೂ ಇಲ್ಲ. ಬೆಳಗಾವಿಯ ಕನ್ನಡ ಮತ್ತು ಮರಾಠಿ ಗಲಾಟೆ, ಅಲ್ಲದೆ ಗೋಕಾಕ್ ಚಳುವಳಿ, ಈದ್ಗಾ ಮೈದಾನದ ವಿಚಾರ, ಗೋವಾ ಕನ್ನಡಿಗರ ಸಮಸ್ಯೆ ಮುಂತಾದವುಗಳ ಬಗ್ಗೆ ಅವರು ಅತ್ಯಂತ ಅಥೆಂಟಿಕ್ ಆಗಿ ವರದಿಗಳನ್ನು ಮಾಡಿದ್ದು ನಾವು ಕಣ್ಣಾರೆ ನೋಡಿದ್ದೇವೆ. ಪ್ರತಿ ವರ್ಷ ಆವಾಗ ವಾರ್ತಾ ಇಲಾಖೆಯಿಂದ ಇಂಟರ್ ಡಿಸ್ಟಿಕ್ ಟೂರ್ಗಳನ್ನು ಕರ್ಕೊಂಡು ಹೋಗ್ತಾ ಇದ್ರು, ಅಂತರ್ಜಿಲ್ಲಾ ಪ್ರವಾಸಕ್ಕೆ. ಅವಾಗೆಲ್ಲ ನಾವು ಹುಬ್ಬಳ್ಳಿಯಲ್ಲಿ ಇರೋರೇ ಆಗ ಪತ್ರಿಕೋದ್ಯಮದಲ್ಲಿ ಒಂದು 8ರಿಂದ 10 ಜನ ಇದ್ದರು. ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಬಿಟ್ಟರೆ ಅಲ್ಲಿ ಲೋಕಲ್ ವಿಶ್ವವಾಣಿ, ವಿಶಾಲ ಕರ್ನಾಟಕದಂಥ 4-5 ಪತ್ರಿಕೆಗಳು. ನಾನು ಕನ್ನಡದಲ್ಲಿ ಆಗ ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಮಾತನಾಡಿ ನಮ್ಮ ಬೆನ್ನು ತಟ್ತಾ ಇದ್ರು. ಈದ್ಗಾ ಇಶ್ಯೂ ಸಂದರ್ಭದಲ್ಲಿ ನಾನು ಒಂದು ದಿವಸ ಮೊದಲೇ ನಮ್ಮದು ಸಂಜೆ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೆ. CM ಇಬ್ರಾಹಿಂ ಅವರ ಸಾರಥ್ಯದಲ್ಲಿ ಈ ಇಶ್ಯೂ ಬಗೆಹರಿತದೆ ಅನ್ನುವಂಥ ಒಂದು ವರದಿಯನ್ನು ಮಾಡಿದ್ದೆ. ಅವತ್ತು ನನಗೆ ಅವರು ಕರೆದು ಬೆನ್ನು ತಟ್ಟಿದ್ರು. ಇದೇ ರೀತಿ ನಮ್ಮ ಧಾರವಾಡ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದಲೂ ನಾವು ಸುಮಾರು ಹುಬ್ಬಳ್ಳಿಯನ್ನು ಕಾರ್ಯಕ್ಷೇತ್ರವಾಗಿಸಿಕೊಂಡು ಕೆಲಸ ಮಾಡಿದಂಥ 100 ಜನ ವರದಿಗಾರರ ಮತ್ತು ಪತ್ರಕರ್ತರ ಒಂದು ಪುಸ್ತಕವನ್ನು ನಾವು ಮಾಡಿದ್ದೇವೆ. ಸುಮಾರು ಉತ್ತರದ ಸಾಲು ದೀಪಗಳು ಅಂತೇಳಿ. ಈಗ 2 ವರ್ಷದ ಹಿಂದೆ ನಾನೇ ಅಧ್ಯಕ್ಷನಾಗಿದ್ದಾಗಲೇ ಅದು ಮುದ್ರಣಗೊಂಡಿದೆ. ಅನಿವಾರ್ಯ ಕಾರಣಗಳಿಂದ ಬಿಡುಗಡೆಯಾಗಿಲ್ಲ ಅಷ್ಟೇ ಹೊರತು ಮುದ್ರಣಗೊಂಡಿದೆ. ಈಗ ಅಲ್ಲದೆ ಮೊನ್ನೆ ನಾವು ಸಂತಾಪ ಸಭೆಯನ್ನು ಮಾಡಿದಾಗಲೂ ಮದನ್ ಮೋಹನ್ ಅವರ ಕುರಿತಾಗಿ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳು ಮತ್ತು ಮದನ್ ಮೋಹನ್ ವರದಿಗಳು ಮತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ಅವರ ಕೊಡುಗೆ ಕುರಿತು ನಾವೊಂದು ವಿಚಾರ ಸಂಕಿರಣವನ್ನು ಒಂದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನನಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘದ ಅಧ್ಯಕ್ಷರಿಗೆ ಹಾಗೂ ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ. ಶ್ರೀಯುತ ಮದನ್ ಮೋಹನ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ನೋಡಿದ್ದು ಒಂದೇ ಒಂದು ಸಲ, ಅದು ವರ್ಷದ ಕನ್ನಡಿಗ ಅನ್ನೋ ಒಂದು ಕಾರ್ಯಕ್ರಮವನ್ನು ETV ಹಮ್ಮಿಕೊಂಡಿತ್ತು. 2003 ಇರಬೇಕು ಅಂತ ಅನ್ಕೋತಾ ಇದ್ದೀನಿ. ಅವರ ಭಾಷಣನ ಅವತ್ತೇ ಕೇಳಿದ್ದು. ಕನ್ನಡಕ್ಕೂ ಅವರು ತಮ್ಮದೇ ಆದ ರೀತಿಯಲ್ಲಿ ETV ಕನ್ನಡದ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದುದನ್ನು ಅವರು ಅವತ್ತು ಪ್ರಸ್ತಾಪಿಸಿದರು. ಅವತ್ತು ವರ್ಷದ ಕನ್ನಡಿಗಾಗಿ ಆಯ್ಕೆ ಆಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರಿಗೆ ಇದನ್ನು ಕೊಡಲಿಕ್ಕೆ ಅವತ್ತು SM ಕೃಷ್ಣ ಅವರು ಅದನ್ನು ಪ್ರದಾನ ಮಾಡಿದರು. ಇಲ್ಲಿ ರಾಮೋಜಿರಾವ್ ಮತ್ತು ಮದನ್ ಮೋಹನ್ ಅವರ ಪತ್ರಿಕೋದ್ಯಮದ ಕುರಿತಾಗಿ ಅಷ್ಟೇ ಮಾತಾಡಿದರು. ರಾಮೋಜಿರಾವ್ ಕನ್ನಡ ಚಿತ್ರರಂಗವೂ ಸೇರಿದಂಗೆ ಭಾರತೀಯ ಚಿತ್ರರಂಗಕ್ಕೆ ಸಾಕಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದು. ಅವರ ಉಷಾ ಕಿರಣ್ ಮೂವೀಸ್ ಮೂಲಕ ಕನ್ನಡ ಸೇರಿದಂಗೆ ತೆಲುಗು, ತಮಿಳು, ಹಿಂದಿ ಸಿನಿಮಾಗಳು ನಿರ್ಮಿಸಿದ್ದು ಇದೆಲ್ಲ ಇದೆ. ನನಗೆ ಅವರ ರಾಮೋಜಿ ಚಿತ್ರನಗರಿ 400 ಎಕರೆ ಎಲ್ಲಿ ಆರಂಭವಾದಾಗಿನ ದಿನದ ಒಂದು ಘಟನೆ ಮತ್ತು ಆ ಚಿತ್ರನಗರಿ ಆರಂಭವಾದ ದಿನಗಳ ಕಥೆಯನ್ನು ಅದರ ಕಲಾ ನಿರ್ದೇಶಕರಾಗಿದ್ದ ನಿತೀಶ್ ರಾಯ್ ಅವರು ಹೇಳಿದರು. ನಿತೀಶ್ ರಾಯ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾ ನಿರ್ದೇಶಕರು. ಅವರು ರಾಮೋಜಿರಾವ್ ಅವರು ಹೇಳಿದಂತೆ ಹಾಲಿವುಡನ್ನು ಮೀರಿಸುವ ಒಂದು ಚಿತ್ರನಗರಿ ಹೈದರಾಬಾದಲ್ಲಿ ಮಾಡಬೇಕು. ಅದಕ್ಕೆ ಎಲ್ಲ ಜಾಗದಲ್ಲೂ ವಿಶ್ವದ ಬೇರೆ ಬೇರೆ ಕಡೆ ಇರುವ ಚಿತ್ರನಗರಿಗಳನ್ನ ನೋಡ್ಕೊಂಡು ಬಂದು ಹೇಗೆ ಮಾಡ್ಬೋದು ಅಂತ ಅವರಿಗೊಂದು 10 ಲಕ್ಷ ರೂಪಾಯಿನೂ ಕೊಟ್ಟು ಕಳಿಸಿದ್ರಂತೆ ನಿತೀಶ್ ರಾಯ್ ಅವರಿಗೆ.
ನಿತೀಶ್ ರಾಯ್ ಮತ್ತು ನಮಗೆ ಪರಿಚಯ ಹೇಗೆ ಅಂತಂದರೆ, ನಮ್ಮ ಗೆಳೆಯರೊಬ್ಬರು ಬೆಂಗಳೂರಿನ ಪಕ್ಕದ ಬಿಡದಿಯಲ್ಲಿ ಚಿತ್ರನಗರಿ ಸ್ಥಾಪಿಸಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಸಂಪರ್ಕಿಸಿದಾಗ ನಾನು ಅವ್ರ ಜೊತೆ ಇದ್ದೆ. ಹಾಗಾಗಿ ನಿತೀಶ್ ರಾಯ್ ಹೇಳಿದ ಈ ಪ್ರಸಂಗನ ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ. 10 ಲಕ್ಷ ರೂಪಾಯಿ ತಗೊಂಡು ನಿತೀಶ್ ರಾಯ್ ಅವರು ಹಾಲಿವುಡ್ಡು, ಡಿಸ್ನಿಲ್ಯಾಂಡು ಸೇರಿದಂಗೆ ವಿಶ್ವದ ಎಲ್ಲ ದೊಡ್ಡ ದೊಡ್ಡ ಚಿತ್ರನಗರಿಗಳನ್ನು ನೋಡ್ಕೊಂಡ್ಬರ್ತಾರೆ. ಬಂದು ಅವರು ಏನು ಖರ್ಚು ಮಾಡಿದಾರೋ ಅದನ್ನು ಉಳಿದ ದುಡ್ಡನ್ನು ರಾಮೋಜಿರಾವ್ ಅವ್ರ ಹತ್ರ ಕೊಟ್ರಂತೆ. ರಾಮೋಜಿರಾವ್ ಇಲ್ಲ ಇರಲಿ ಅಂತ, ಇಲ್ಲ ಖರ್ಚಾದ ಇಷ್ಟೇ ಅಂತಂದ್ರಂತೆ. ಆಮೇಲೆ ಚಿತ್ರನಗರಿಯ ಪೂರ್ತಿ ಜವಾಬ್ದಾರಿನ, ಅದರ ವಿನ್ಯಾಸದ ಪೂರ್ತಿ ಜವಾಬ್ದಾರಿನ ಅವರಿಗೆ ಕೊಟ್ಟಿದ್ದೇ ಅಲ್ಲದೆ ಅವರೇ ಆ ಚಿತ್ರನಗರಿಯನ್ನು ನೋಡ್ಕೊಳ್ಳುವಂತೆ ಕೂಡ ಮಾಡಿದರು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ. ಅಂದರೆ ಮೋಹನ್ ಅವರಾಗ ಹೇಳಿದ ಹಾಗೆ, ಮೋಹನ್ ಅವರು ಮತ್ತು ರವಿ ಅವರು ಇಬ್ಬರು ಹೇಳಿದ ಹಾಗೆ ಅವರು ಅವರ ಕೆಲಸಗಾರರ ಮೇಲೆ ತೋರಿಸ್ತಾ ಇದ್ದ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಂಬಿಕೆ ಅದಕ್ಕೆ ಸಾಕ್ಷಿ. ಹಾಗಾಗಿನೇ ಇವತ್ತು ಇದರಲ್ಲಿ ಗಿನ್ನೆಸ್ ದಾಖಲೆ ಪುಸ್ತಕದಲ್ಲಿ ರಾಮೋಜಿ ಚಿತ್ರನಗರಿ ದಾಖಲೆಯಲ್ಲಿದೆ, ವಿಶ್ವದ ಅತಿ ದೊಡ್ಡ ಚಿತ್ರನಗರಿ ಅಂತ. ಈಗ ಅದು ಸುಮಾರು 2,500 ಎಕರೆ ವಿಶಾಲವಾಗಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಈ ವಿಷಯನ ಹೇಳಬೇಕಾಗಿತ್ತು ನನಗೆ. ಆಮೇಲೆ ಭಾಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಪರಿಚಯ ಮಾಡಿಸ್ಯಾರ. ಈಗ ವಿಜಯ ರಾಘವೇಂದ್ರ ಆಗಿರ್ಬೋದು, ರಾಧಿಕಾ ಕುಮಾರಸ್ವಾಮಿ ಇರ್ಬೋದು, ನಿನಗಾಗಿ ಚಿತ್ರದ ಮೂಲಕ, ಆಮೇಲೆ ಸಿಕ್ಸರ್ ಮೂಲಕ ಪ್ರಜ್ವಲ್ ದೇವರಾಜು, ಆಮೇಲೆ ಇನ್ಯಾವ ತೆಲುಗು ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ವಿನೋದ ಆಳ್ವನನ್ನು ಪರಿಚಯಿಸಿದ್ದಿರ್ಬೋದು, ಆಮೇಲೆ ಚರಣ್ ರಾಜ್ ಅವರಿಗೆ ದೊಡ್ಡ ಅವಕಾಶ ಕೊಟ್ಟಿದ್ದಾಗಿರ್ಬೋದು, ಅಕಾಡೆಮಿ ಪ್ರಶಸ್ತಿ ಪಡೆದ ಕೀರವಾಣಿಯನ್ನು ಕೂಡ ಅವರೇ ಪರಿಚಯ ಮಾಡಿರೋದು ಅವರ ಸಿನಿಮಾಗಳ ಮೂಲಕ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಶ್ರದ್ಧಾಂಜಲಿ ಸಭೆ ನಮ್ಮ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ರಾಮೋಜಿರಾವ್ ಹಾಗೂ ಹಿರಿಯ ಪತ್ರಕರ್ತರಾದ ಮದನ್ ಮೋಹನ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಹಿತೈಷಿಗಳಿಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.